ಮೆನ್ಸ್ರಿಯಾ ಏನಿಲ್ಲಿ? ಎ ಅನ್ನೋ ವ್ಯಕ್ತಿ ಬಿ ಅನ್ನೋ ವ್ಯಕ್ತಿಗೆ ಉದ್ದೇಶಪೂರ್ವಕವಾಗಿ ಗಾಯ ಮಾಡ್ದ ಅಥವಾ ಗ್ರೀವಿಯಸ್ ಹರ್ಟ್, ಬಹಳ ದೊಡ್ಡ ಗಾಯ ಮಾಡೋ ಉದ್ದೇಶದಿಂದ ಮಾಡ್ತಾನೆ ಅಂದ್ರೆ ಅವನ ಒಂದು ಮೆಂಟಲ್ ಎಲಿಮೆಂಟ್ ನ ನಾವು ಮೆನ್ಸ್ರಿಯಾ ಅಂತ ಕರಿತೀವಿ. ಅದೇ ರೀತಿ ಗಿಲ್ಟಿ ಮೈಂಡ್ ಆರ್ ಬ್ಯಾಡ್ ಇಂಟೆನ್ಷನ್. ಸೊ ಇಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಂಪ್ರದಾಯವಾಗಿ ಹೊರಹೊಮ್ಮಬೇಕು ಅಂದ್ರೆ ಅಲ್ಲೂ ಕೂಡ 2 ಅಂಶಗಳಿರ್ಬೇಕು ಅಂತಾರೆ. ಅವು ಯಾವ ಅನ್ನೋದನ್ನ ಇವತ್ತು ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಓಕೆ, ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ? ಕಾಣಿಸ್ತಾ ಇದೆಯಲ್ಲ? ಕಾಣಿಸ್ತಾ? ಓಕೆ. Yes, 2 aspects. So test for transformation of practices and usages into customary rules of international law. ನಾವು ಆಗಲೇ ತಿಳ್ಕೊಂಡಿದ್ವಿ ಪ್ರಾಕ್ಟೀಸಸ್ ಮತ್ತು ಯೂಸೇಜಸ್ ಅಂದ್ರೆ ಏನು ಅಂತ, ಮತ್ತು ಅವಕ್ಕೂ ಕಸ್ಟಮ್ ಇರೋ ಡಿಫ್ರೆನ್ಸ್ ಅಂತ ತಿಳ್ಕೊಂಡಿದ್ವಿ. ಕಸ್ಟಮ್ ಅಂತ ಆಗ್ಬೇಕು ಅಂದ್ರೆ ಅದು ಎಲ್ಲರೂ ಒಪ್ಕೊಂಡಿರ್ಬೇಕು, ಎಲ್ಲರೂ ಪಾಲನೆ ಮಾಡ್ತಿರ್ಬೇಕು, ಮತ್ತೆ ಅಲ್ಲಿ ವಿರೋಧಾಭಾಸ ಇಲ್ಲದೆ ಇರೋಂಥದ್ದು. ಈ ಪ್ರಾಕ್ಟೀಸಸ್ ರೂಢಿಗಳು ಬೇರೆ ಬೇರೆ ರಾಷ್ಟ್ರಗಳು ಬೇರೆ ಬೇರೆ ರೀತಿ ನಡ್ಕೊಂಡಿರ್ತವೆ, ಬೇರೆ ಬೇರೆ ರೀತಿ ನಡ್ಕೊಂತಾ ಇರ್ತವೆ. ಅವನ್ನ ಎಲ್ಲಾ ರಾಷ್ಟ್ರಗಳು ಒಂದೇ ರೀತಿ ನಡ್ಕೊಳಕ್ ಶುರು ಮಾಡಿದ್ರೆ ಅದು ಒಂದು ಅಂತಾರಾಷ್ಟ್ರೀಯ ಸಂಪ್ರದಾಯವಾಗಿ ಬೆಳೀತೆ. ಅದು ಅಂತಾರಾಷ್ಟ್ರೀಯ ಸಂಪ್ರದಾಯವಾಗಿ ಕೆಲವು ರೂಢಿಗಳು ಬೆಳೆದಿದ್ದಾವ ಇಲ್ವಾ, ಅದಕ್ಕೆ ಹೆಂಗೆ how to find out whether practices of the state has been transformed into international customary law. ಅದು ಹೆಂಗೆ ಅನ್ನೋದನ್ನ ಈಗ ನೋಡೋಕೆ ಪ್ರಯತ್ನ ಪಡೋಣ. ಅದೇ ಟೆಸ್ಟ್ ಏನು ಅಂತ. ಮೊದಲನೇದು ಮೆಟೀರಿಯಲ್ ಆಸ್ಪೆಕ್ಟ್ಸ್. The first thing which will be looked into is to find out whether there is transformation of a practice or a usage into a custom is the material aspects. ಕನ್ನಡದಲ್ಲಿ ಬೌದ್ಧಿಕ ಅಂಶಗಳು ಅಂತ ಕರಿತೀವಿ. ಬೌದ್ಧಿಕ ಅಂದ್ರೆ ನಮ್ಗೆ ಗೊತ್ತಿರುತ್ತೆ. I hope you understand the meaning of ಮೆಟೀರಿಯಲ್ ಆಸ್ಪೆಕ್ಟ್ಸ್. ಬೌದ್ಧಿಕ ಅಂದ್ರೆ ಏನು? ಸಮಥಿಂಗ್ ವಿಚ್ ಕ್ಯಾನ್ ಬಿ ಪರ್ಸೀವ್ಡ್ ಬೈ ಅವರ್ ಸೆನ್ಸಸ್. ನಾವು ನೋಡ್ಬೋದು, ನಾವು ಕೇಳ್ಬೋದು, ನಾವು ಅದನ್ನ ಅಬ್ಸರ್ವ್ ಮಾಡ್ಬೋದು, ಅದನ್ನ ಗಮನಿಸಬಹುದು. ಬೌದ್ಧಿಕ ಅಂದ್ರೆ ಎನಿಥಿಂಗ್ ವಿಚ್ ಕ್ಯಾನ್ ಬಿ ಪರ್ಸೀವ್ಡ್ ಬೈ ಅವರ್ ಸೆನ್ಸಸ್. ನಮ್ಮ ಒಂದು ಏನು ವಾಸನೆ ನೋಡೋದು, ಯಾರೋ ಒಂದು ಅಡುಗೆ ಮಾಡ್ತಾ ಇದೆ, ತುಂಬಾ ಚೆನ್ನಾಗಿ ವಾಸನೆ ಬರ್ತಾ ಇದೆ, ಅದು ಬೌದ್ಧಿಕ, ವಿ ಕ್ಯಾನ್ ಸೆನ್ಸ್. ಅದೇ ರೀತಿ ಏನೊಂದು ಪಾತ್ರೆ ಇದೆ, ಬಿಸಿ ಇದೆ, ಅದನ್ನ ಮುಟ್ಟರೆ ಸುಡುತ್ತೆ, ಬೌದ್ಧಿಕ. ಯಾರೋ ಏನೋ ಚೆನ್ನಾಗಿ ಹಾಡು ಹೇಳ್ತಿದ್ದಾರೆ, ಕೇಳಿಸ್ಕೊಂಡ್ವಿ, ಬೌದ್ಧಿಕ. ಯಾರೋ ತುಂಬಾ ಚೆನ್ನಾಗಿ ನೃತ್ಯ ಮಾಡ್ತಾ ಇದಾರೆ, ಬೌದ್ಧಿಕ, ನೋಡ್ತೀವಿ. ಸೊ ಇದನ್ನ ಬೌದ್ಧಿಕ ಅಂಶಗಳು ಅಂತ ಕರಿತೀವಿ. ಸೊ ಮೊದಲನೇದ ಅಂಶ ಏನು? ಒಂದು ನಡವಳಿಕೆ ಅಥವಾ ರೂಢಿ ಒಂದು ಅಂತಾರಾಷ್ಟ್ರೀಯ ಸಂಪ್ರದಾಯ ಆಗಿದೆ ಅನ್ನೋದಕ್ಕೆ ಮೊದಲನೇ ಟೆಸ್ಟ್ ಮೆಟೀರಿಯಲ್ ಆಸ್ಪೆಕ್ಟ್ಸ್. ನಾವು ಅಬ್ಸರ್ವ್ ಮಾಡುವಂತ ಕೆಲವು ವಿಷಯಗಳು ಇರ್ತವೆ, ಅದನ್ನ ಕಾಣ್ಬೋದು, ನಾವು ಅದನ್ನ ಕೇಳ್ಬೋದು, ಅದನ್ನ ನೋಡಿರ್ಬೋದು. ಆ ಅಂಶಗಳು ಮೊದಲನೇದು. ಎರಡನೇ ಅಂಶ ಸೈಕಲಾಜಿಕಲ್ ಆಸ್ಪೆಕ್ಟ್ಸ್, ಮಾನಸಿಕ ಅಂಶಗಳು. ಹಿಂಗೆ ನಾವು ಈ ಆಕ್ಟಸ್ ರಿಯಸ್ ಇಸ್ ಎ ಮೆಟೀರಿಯಲ್ ಆಸ್ಪೆಕ್ಟ್ ಅಲ್ಲಿ ಕ್ರೈಮ್ ಅಲ್ಲಿ. ಹಂಗೆ ಇಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕು ಅಂದ್ರೆ ಒಂದು ಕಸ್ಟಮ್ ಆಗಿ ಮೊದಲನೇದು ಬೌದ್ಧಿಕ ಅಂಶಗಳು, ನಾವು ಅಬ್ಸರ್ವ್ ಮಾಡಿರುವಂತದ್ದು, ನೋಡುವಂಥದ್ದು, ಕೇಳಿರುವಂಥದ್ದು, ಅದರ ಬಗ್ಗೆ ನಮ್ಗೆ ನಮ್ಮ ಅರಿವಿಗೆ ಬರುವಂಥದ್ದು ಮೆಟೀರಿಯಲ್ ಆಸ್ಪೆಕ್ಟ್ಸ್. ಸೈಕಲಾಜಿಕಲ್ ಆಸ್ಪೆಕ್ಟ್ಸ್ ಏನಂದ್ರೆ ಮಾನಸಿಕ ಅಂಶಗಳು. ಅವನ್ನ ನಾವು ನೋಡಕ್ಕಾಗಲ್ಲ, ಕೇಳಕ್ಕಾಗಲ್ಲ, ಅನುಭವಿಸಕ್ಕಾಗಲ್ಲ. ಸುಟ್ಟದು ಬಿಸಿ ಅನ್ನೋದಾಗ್ಲಿ, ಬೆಳಗ್ಗೆ ಜಾಸ್ತಿ ಇದೆ ಅನ್ನೋದಾಗ್ಲಿ, ರುಚಿ ಚೆನ್ನಾಗಿದೆ ಅನ್ನೋದು, ಇವೆಲ್ಲ ಅಲ್ಲ. ಸೈಕಲಾಜಿಕಲ್ ಆಸ್ಪೆಕ್ಟ್ಸ್ ಏನು ಮಾನಸಿಕ ಭಾವನೆ. ಇದೇನಂದ್ರೆ ನಾವು ನೋಡಿರ್ಬೋದು, ಕೆಲವು ಸಲ ಒಂದೇ ಊಟ ಒಬ್ಬರಿಗೆ ಚೆನ್ನಾಗಿದೆ ಅನ್ಸ್ತಾರೆ, ಇನ್ನೊಬ್ಬರಿಗೆ ಚೆನ್ನಾಗಿರಲ್ಲ ಅನ್ಸುತ್ತೆ. ಅವರ ಮನಸ್ಸಿನ ಭಾವನೆಗಳು, ಅವ್ರಿಗೆ ಏನ್ ಅನ್ಸುತ್ತೋ ಬೇರೆ ಬೇರೆ ರೀತಿ ಇರ್ತಾರೆ. ಸೊ ಇವು ಮಾನಸಿಕ ಅಂಶಗಳು. ಹೆಂಗೆ ಮೆನ್ಸ್ರಿಯಾ ಇರುತ್ತೋ ಕ್ರೈಮ್ ಅಲ್ಲಿ, ಹಂಗೆ ಇಲ್ಲಿ ಟೆಸ್ಟ್ ಫಾರ್ ಡಿಟರ್ಮೈನಿಂಗ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಯೂಸೇಜಸ್ ಇಂಟು ಕಸ್ಟಮರಿ ರೂಲ್ಸ್ ಯಾವಾಗ ಯಾಕಂದ್ರೆ ಈ ಅಂಶನೂ ಇರಬೇಕು. ಮೊದಲು ಬರೀ ಬೌದ್ಧಿಕ ಅಂಶ ಅಷ್ಟೇ ಅಲ್ಲ, ಸೈಕಾಲಜಿಕಲ್ ಆಸ್ಪೆಕ್ಟ್ಸ್, ಮಾನಸಿಕ ಅಂಶಗಳು ಎರಡು ಸೇರಿಸಿ ಆ ಎರಡೂ ಟೆಸ್ಟ್ ನ ಪರೀಕ್ಷೆಗಳನ್ನ ಪಾಸ್ ಮಾಡಿದ್ರೆ ಒಂದು ಅಂಶ ಅಥವಾ ಒಂದು ನಿಯಮ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಂಪ್ರದಾಯವಾಗಿ ಹೊರಹೊಮ್ಮಿದೆ ಅಂತ ಹೇಳ್ಬೋದು, ಇಲ್ಲ ಅಂದ್ರೆ ಇಲ್ಲ. ಸೊ ಈ ಎರಡು ಅಂಶಗಳು ಏನೇನು, ಅವುಗಳನ್ನ ಹೆಂಗೆ ಅಂತ ವಿವರವಾಗಿ ಇವತ್ತು ಡಿಸ್ಕಸ್ ಮಾಡೋಣ. ಮೆಟೀರಿಯಲ್ ಆಸ್ಪೆಕ್ಟ್ಸ್. ಫಸ್ಟ್ ಒನ್ ಮೆಟೀರಿಯಲ್ ಆಸ್ಪೆಕ್ಟ್ಸ್, ಬೌದ್ಧಿಕ ಅಂಶಗಳು. ಬೌದ್ಧಿಕ ಅಂಶಗಳು ಯಾವ್ಯಾವು, ಏನೇನಿರುತ್ತೆ, ಯಾವ್ಯಾವಾಗ ಏನೇನು ನಾವು ನೋಡ್ಬೋದು, ಅವಾಗ ಅದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಂಪ್ರದಾಯವಾಗಿ ಹೊರಹೊಮ್ಮೋದಕ್ಕೆ ಏನೇನು ಬೌದ್ಧಿಕ ಅಂಶಗಳು ಇರಬೇಕು ಅನ್ನೋದನ್ನ ನಾವು ಇವಾಗ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಮೊದಲನೇದು, ದೇರ್ ಮಸ್ಟ್ ಬಿ ಜನರಲ್ ರಿಯಕರೆನ್ಸ್ ಆರ್ ರಿಪಿಟೇಷನ್ ಆಫ್ ಆಕ್ಟ್ಸ್. ಕೆಲವು ಕೃತ್ಯಗಳು, ಕೆಲವು ಕಾರ್ಯಗಳು, ಕೆಲವು ನಡವಳಿಕೆಗಳು ಏನಾಗಿರ್ಬೇಕು, ಅವು ಹೆಂಗಿರ್ಬೇಕು ಅಂದ್ರೆ ದೇರ್ ಮಸ್ಟ್ ಬಿ ಜನರಲ್. ಆ ಕೃತ್ಯಗಳು ಹೆಂಗಿರ್ಬೇಕು ಅಂದ್ರೆ ಆ ಕೃತ್ಯಗಳು ಸಾಮಾನ್ಯವಾಗಿರ್ಬೇಕು. ಎಲ್ಲಾ ರಾಷ್ಟ್ರಗಳಲ್ಲೂ ಅದನ್ನು ಕಾಣಬಹುದು ನಾವು. ಈ ರೀತಿನೇ ರಾಷ್ಟ್ರಗಳು ನಡ್ಕೊಂತ ಇದಾವೆ. ದೇರ್ ಮಸ್ಟ್ ಬಿ ಜನರಲ್ ರಿಯಕರೆನ್ಸ್, ಮರುಕಳಿಸುವಿಕೆ. ಅಗ್ಲಗ್ಲ ಅದೇ ರೀತಿ ನಡ್ಕೊಂತ ಇರ್ತಾರ ಅವ್ರು. ರಾಷ್ಟ್ರಗಳು
ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವಾಗ್ಲೂ ಇದೇ ರೀತಿ ನಡ್ಕೊಂತಾರೆ ಅಥವಾ ರೆಗ್ಯುಲರ್ ಆಗಿ ಅಂದ್ರೆ ರಿಕರೆನ್ಸ್ ಅಂದ್ರೆ ಮರುಕಳಿಸುವಿಕೆ. ಯಾವಾಗ ಅಂತ ಸಂದರ್ಭ ಬಂದಾಗ ಅದೇ ರೀತಿ ನಡ್ಕೊಂತಾ ಇದ್ದಾರೆ. ಸೊ ರಿಪಿಟೇಷನ್ ಮತ್ತೆ ಮತ್ತೆ ಅದನ್ನೇ ಮಾಡ್ತಿರ್ತಾರೆ. ಸೊ ದೇರ್ ಮಸ್ಟ್ ಬಿ ಜನರಲ್ ಅಂದ್ರೆ ಸಾಮಾನ್ಯ ಮರುಕಳಿಸುವಿಕೆ ಆರ್ ರಿಪಿಟೇಷನ್ ಆಫ್ ಫ್ಯಾಕ್ಟ್ಸ್. ಯಾವುದೋ ಒಂದು ಕೃತ್ಯನ ಯಾವಾಗ್ಲೂ ಅಗ್ಲಗ್ಲ ಮಾಡ್ತಾ ಇರ್ತಾರೆ ಅವರು. ಮತ್ತೆ ಒಂದು ಅದೇ ಸಂದರ್ಭಗಳು ಬಂದಾಗೆಲ್ಲ ಒಂದೇ ರೀತಿ ಸಂದರ್ಭ ಬಂದಾಗೆಲ್ಲ ಅದೇ ರೀತಿ ನಡ್ಕೊಂತಾ ಇದಾವೆ ರಾಷ್ಟ್ರಗಳು. ದೆನ್ ದಟ್ ಈಸ್ ಒನ್ ಆಫ್ ದ ಎಸೆನ್ಷಿಯಲ್ ಎಲಿಮೆಂಟ್, ಮೆಟೀರಿಯಲ್ ಆಸ್ಪೆಕ್ಟ್. ಇದು ಮೆಟೀರಿಯಲ್ ಆಸ್ಪೆಕ್ಟ್ ಅಂತ ಯಾಕಂತ ಕರಿತೀವಿ? ಇದು ನಾವು ನೋಡ್ಬೋದು ಯಾವ ರೀತಿ ರಾಷ್ಟ್ರಗಳು ನಡ್ಕೊಂತಾ ಇದಾವೆ, ಹೌ ಸ್ಟೇಟ್ಸ್ ಆರ್ ಬಿಹೇವಿಂಗ್. ಏನು ಸಿವಿಲಿಯನ್ಸ್ ಮೇಲೆ ದಾಳಿ ಮಾಡಬಾರ್ದು. ಸಿವಿಲಿಯನ್ಸ್ ಅಂದ್ರೆ ಸಾರ್ವಜನಿಕರು. ನಾವು ಏನು ಅಂದ್ರೆ ಯುದ್ಧಕ್ಕೆ ತೊಡಗದೇ ಇರುವಂತಹ ಜನರ ಒಂದು ರಾಷ್ಟ್ರದಲ್ಲಿ ಜನಸಂಖ್ಯೆಯಲ್ಲಿ ಒಂದು ಕಾಣ್ತೀವಿ, ಆರ್ಮ್ಡ್ ಫೋರ್ಸಸ್, ಮಿಲಿಟರಿ ಫೋರ್ಸ್, ಅವರು ಯುದ್ಧದಲ್ಲಿ ಪಾಲ್ಗೊಳ್ತಾರೆ. ಸಿವಿಲಿಯನ್ಸ್ ಸಾರ್ವಜನಿಕರು, ನಾಗರಿಕ ಸಮಾಜ. ಆ ನಾಗರಿಕರನ್ನ ನಾವು ಹಾಲ್ಟ್ ಮಾಡಬಾರ್ದು. ಯುದ್ಧ ಮಾಡ್ತಿದೀವಿ, ಬಾಂಬ್ ಹಾಕ್ತಿರಿ, ಎಲ್ಲ ಸರಿ, ಬಾಂಬ್ ಹಾಕ್ತಿವಿ ಅಂತ ಹೇಳ್ಬಿಟ್ಟು ಸಿಟಿ ಸೆಂಟ್ರಲ್ ಬಂದು ಜನ ಬಿಡುವ ಪ್ರದೇಶದಲ್ಲಿ ಬಾಂಬ್ ಹಾಕಂಗಿಲ್ಲ. ಎಲ್ಲ ಆಗ್ಬೋದು, ಬಾರ್ಡರ್ ಅಲ್ಲಿ ಯುದ್ಧಗಳು ನಡೀತಿದೆ, ಬಾರ್ಡರ್ ಅಲ್ಲಿ ಆರ್ಮ್ ಫೋರ್ಸ್, ಅಲ್ಲಿ ಮಿಲಿಟರಿ ಬೇಸ್ ಇದೆ, ಅಲ್ಲಿ ಮಿಲಿಟರಿ ಅವರು ಇದ್ದಾರೆ, ಅವ್ರ ಮೇಲೆ ಬಾಂಬ್ ಹಾಕ್ಬೇಕು. ಇದನ್ನೆಲ್ಲರೂ ಪಾಲನೆ ಮಾಡ್ತಾರೆ. ಈ ಬಾಂಬ್ ಎಲ್ಲಿ ಹಾಕ್ಬೇಕು, ಮತ್ತೆ ಯಾರ ವಿರುದ್ಧ ನಾವು ಯುದ್ಧ ಮಾಡ್ಬೇಕು, ಯಾರ ವಿರುದ್ಧ ನಾವು ಬಲ ಪ್ರಯೋಗಿಸಬೇಕು, ಇದರಲ್ಲಿ ಎಲ್ಲಾ ರಾಷ್ಟ್ರಗಳು ಒಂದೇ ರೀತಿ ನಡ್ಕೊಂತವೆ. ಹೆಂಗೆ ಸಿವಿಲಿಯನ್ಸ್, ನಾಗರಿಕ ಸಮಾಜಕ್ಕೆ ನಾವು ಯುದ್ಧದಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡಬಾರ್ದು, ಅವ್ರಿಗೆ ನಾವು ಅವ್ರ ವಿರುದ್ಧ ಶಸ್ತ್ರಾಸ್ತ್ರಗಳನ್ನ ಬಳಸಬಾರ್ದು. ಸೊ ಇದನ್ನೆಲ್ಲರೂ ಪಾಲನೆ ಮಾಡಕ್ ಶುರು ಮಾಡ್ತಾರೆ. ಅವಾಗ ಜನರಲ್ ಆಗುತ್ತೆ. ಎಲ್ಲರೂ ಪಾಲನೆ ಮಾಡ್ತಿದ್ರೆ ಜನರಲ್. ಮತ್ತೆ ರಿಕರೆನ್ಸ್, ಎಲ್ಲ ಯಾವುದೇ ಯುದ್ಧಗಳಾದ್ರೂ ಇದೇ ರೀತಿ ನಡ್ಕೊಂತವೆ ಎಲ್ಲರೂ. ರಿಕರೆನ್ಸ್, ಮರುಕಳಿಸುವಿಕೆ, ಮತ್ತೆ ರಿಪಿಟೇಷನ್, ಎಲ್ಲೇ ಯುದ್ಧಗಳು ನಡೆದ್ರು ಇದೇ ನಾವು ಕಾಣ್ತೀವಿ. ಸೊ ಇದನ್ನ ನಾವು ಅಬ್ಸರ್ವ್ ಮಾಡ್ತೀವಿ. ಅದಕ್ಕೆ ಅದನ್ನ ಬೌದ್ಧಿಕಾಂಶ ಅಂತ ಕರಿತೀವಿ. ಅವಾಗ ಅದು ಕಸ್ಟಮ್ ಆಗ್ತದೆ. ಏನು, ನಾಗರಿಕರ ವಿರುದ್ಧ ಶಸ್ತ್ರಾಸ್ತ್ರ ಪ್ರಯೋಗ ಮಾಡಬಾರ್ದು. ಮೆಟೀರಿಯಲ್ ಆಸ್ಪೆಕ್ಟ್ ಮುಂದುವರಿತಾ, ಸಿಂಗಲ್ ಆಕ್ಟ್ಸ್ ಆಫ್ ಸ್ಟೇಟ್ ಏಜೆನ್ಸಿ ಆರ್ ಅಥಾರಿಟಿ ಕುಡ್ ನಾಟ್ ಕ್ರಿಯೇಟ್ ಎ ರೈಟ್ ಆಫ್ ಕಸ್ಟಮ್. ಯಾವ್ದೋ ಒಂದೇ ದಿವಸ ಯಾವ್ದೋ ಒಂದ್ಸತಿ ಒಂದು ಕೃತ್ಯ ಮಾಡಿದಾರೆ ರಾಷ್ಟ್ರ ಅಂದ್ರೆ, ಅಥವಾ ಒಂದೇ ಒಂದ್ಸತಿ ಯಾವ್ದೋ ರಾಷ್ಟ್ರಗಳು ಎಲ್ಲಾ ರಾಷ್ಟ್ರಗಳು ಒಂದ್ಸತಿ ಒಂಥರ ಬಿಹೇವ್ ಮಾಡಿದಾವೆ ಅಂದ್ರೆ ಅಷ್ಟಕ್ಕೆ ಅಲ್ಲಿ ಒಂದು ಕಸ್ಟಮ್ ಬಂತು ಅಂತ ಹೇಳಕ್. ಸೊ ಸಿಂಗಲ್ ಆಕ್ಟ್, ಒಂದೇ ಒಂದು ಆಕ್ಟ್, ಯಾವ್ದು ಸ್ಟೇಟ್ ಏಜೆನ್ಸಿ, ರಾಷ್ಟ್ರದ ಪ್ರತಿನಿಧಿಗಳಾಗಿರ್ಬೋದು, ರಾಷ್ಟ್ರದ ಅಧಿಕಾರಿಗಳಾಗಿರ್ಬೋದು, ಅವ್ರೇನೋ ಒಂದು ಕೃತ್ಯ ಮಾಡಿದಾರೆ ಅಂದ್ರೆ ಅದನ್ನೇ ಕಸ್ಟಮ್ ಅಂತ ಹೇಳಕ್ಕಾಗಲ್ಲ. You cannot consider that itself as a custom. Single act of state agency or authority could not create any right of custom. ಸಾಂಪ್ರದಾಯಿಕ ನಿಯಮ ಆಗೋದಿಲ್ಲ. ಬರೀ ರಾಷ್ಟ್ರದ ಕೃತ್ಯ ಆಗಿರ್ತವೆ, ರಾಷ್ಟ್ರದ ನಡವಳಿಕೆ ಆಗಿರ್ತದೆ, ರಾಷ್ಟ್ರದ ಬಳಕೆ ಆಗಿರ್ಬೋದು, ರೂಢಿ ಆಗಿರ್ಬೋದು, ಹೊರತು ಅದೇ ಸಂಪ್ರದಾಯ ಆಗೋದಿಲ್ಲ. ಸಿಂಗಲ್ ಆಕ್ಟ್ ಈಸ್ ನಾಟ್ ಗೋಯಿಂಗ್ ಟು ಕ್ರಿಯೇಟ್ ಎನಿ ರೈಟ್ ಆಫ್ ಕಸ್ಟಮ್. ಕಸ್ಟಮ್ ಐತೆ ಇಲ್ಲೊಂದು ಏನು ಸಂಪ್ರದಾಯ ಇದೆ, ನೀವು ಮುಂದಕ್ಕೂ ಹಿಂಗೆ ನಡ್ಕೊಬೇಕು, ಅವತ್ತಂಗ್ ನಡ್ಕೊಂಡಿದ್ದೀರಿ, ಇನ್ ಮುಂದಕ್ಕೂ ಹಿಂಗೆ ನಡ್ಕೊಬೇಕು, ಯಾಕಂದ್ರೆ ಅವತ್ತಂಗ್ ನಡ್ಕೊಂಡ್ರಲ್ಲ ಅಂತ ಹೇಳಕ್ಕಲ್ಲ. ಯಾವ್ದೋ ಒಂದ್ ದಿವಸ ಒಂದ್ಸತಿ ನಡ್ಕೊಂಡ್ರು ಅಂದ್ರೆ ಮಾತ್ರಕ್ಕೆ ಮುಂದಕ್ಕೂ ಹಂಗೆ ನಡ್ಕೊಬೇಕಾಗಿಲ್ಲ. ಆದ್ರೆ ಒಂದು 100 ವರ್ಷದಿಂದ ಕಂಟಿನ್ಯೂಸ್ ಆಗಿ ಇದೇ ರೀತಿ ನಡ್ಕೊಂತಿದ್ದಾರೆ ಅಂದ್ರೆ ರಾಷ್ಟ್ರ ಅಂದ್ರೆ, ರಾಷ್ಟ್ರ 50 ವರ್ಷದಿಂದ ಹಿಂಗೆ ಇದ್ರಪ್ಪ, ಇವತ್ತಾಗ ಚೇಂಜ್ ಆದ್ರಿ, ಚೇಂಜ್ ಆಗ್ಬೇಡ್ರಿ, ನೀವ್ ಹಂಗೆ ನಡ್ಕೊಂತೀರಾ ಅಂದ್ಕೊಂಡ್ವಿ ನಾವು ಅಂತ ಹೇಳ್ಬೋದು ನಾವು. ಸೊ ಅದರಿಂದ ಯಾವ್ದೋ ಒಂದೋ ಎರಡೋ ಕೃತ್ಯಗಳಿದ್ರೆ, ಯಾವ್ದೋ ಒಂದೋ ಎರಡು ಸತಿ ಒಂದು ರಾಷ್ಟ್ರ ಒಂದ್ ರೀತಿ ನಡ್ಕೊಂಡಿದೆ ಅಂದ್ರೆ ಅದು ಹಂಗೆ ಮುಂದಕ್ಕೂ ನಡ್ಕೊಬೇಕು ಅಂತ ಸಂಪ್ರದಾಯ ಬರೋದಿಲ್ಲ. ಅದು ತುಂಬಾ ವರ್ಷದಿಂದ ಹಿಂಗೇ ನಡ್ಕೊಂಡ್ ಅಂದ್ರೆ ಅವಾಗ ಅದು ಸಂಪ್ರದಾಯ ಆಗುತ್ತೆ. ಸೊ ಸಿಂಗಲ್ ಆಕ್ಟ್ ಆಫ್ ಸ್ಟೇಟ್ ಏಜೆನ್ಸಿ ಆರ್ ಅಥಾರಿಟಿ ಕುಡ್ ನಾಟ್ ಕ್ರಿಯೇಟ್ ಎನಿ ರೈಟ್ ಆಫ್ ಕಸ್ಟಮ್. ರೈಟ್ ಆಫ್ ಕಸ್ಟಮ್ ಆಗ್ಬೇಕಂದ್ರೆ ಜನರಲ್ ಆಗಿರ್ಬೇಕು, ಮತ್ತೆ ಮರುಕಳಿಸುವಿಕೆ ಇರಬೇಕು, ಮತ್ತೆ ಬಹಳಷ್ಟು ಸತಿ ರಿಪಿಟೇಷನ್ ಆಗಿರ್ಬೇಕು, ಮತ್ತೆ ಮತ್ತೆ ಅದೇ ರೀತಿ ಕೃತ್ಯಗಳನ್ನ ಮಾಡ್ತಿರ್ಬೇಕು ರಾಷ್ಟ್ರಗಳು. ಅವಾಗ ಅಂತ ಕೃತ್ಯಗಳು, ಅಂತ ನಡವಳಿಕೆ ಅಥವಾ ರೂಢಿಗಳು ಅಂತಾರಾಷ್ಟ್ರೀಯ ಸಾಂಪ್ರದಾಯಿಕ ನಿಯಮವಾಗಿ ಮಾರ್ಪಾಡಾಗುತ್ತೆ. ಅರ್ಥ ಆಗ್ತಿದ್ಯಾ? ದಿಸ್ ಇಸ್ ಇಟ್ ವರ್ಕ್ಸ್. ಮುಂದುವರಿತಾ, ಕಾಂಡಕ್ಟ್ ಟು ಬಿ ಕ್ರಿಯೇಟಿವ್ ಆಫ್ ಕಸ್ಟಮರಿ ಲಾ ಮಸ್ಟ್ ಬಿ ರೆಗ್ಯುಲರ್ ಅಂಡ್ ರಿಪೀಟೆಡ್. ನಾನಾಗ್ಲೇ ಹೇಳಿದೆ, ಕಾಂಡಕ್ಟ್ ಆಫ್ ರಾಷ್ಟ್ರಗಳ ನಡವಳಿಕೆಗಳು, ರೂಢಿಗಳು, ನಡೆಗಳು. ಸೊ ಕಾಂಡಕ್ಟ್ ಆಫ್ ರಾಷ್ಟ್ರಗಳ ನಡೆ ಹೆಂಗಿರ್ಬೇಕು, ಕಸ್ಟಮ್ ಆಗ್ಬೇಕು ಅಂದ್ರೆ ಜಸ್ಟ್ ಟು ಬಿ ರೆಗ್ಯುಲರ್, ಇದನ್ನು ನಿಯತವಾಗಿ ನಡೀತಿರ್ಬೇಕು, ಅದೇ ರೀತಿ ಮಾಡ್ತಿರ್ಬೇಕು. ಮತ್ತೆ ರಿಪೀಟೆಡ್, ಪುನರಾವರ್ತಿಸ್ಬೇಕು, ತುಂಬಾ ಸರ್ತಿ ಅದೇ ರೀತಿ ಮತ್ತೆ ಮತ್ತೆ ಅದೇ ರೀತಿ ಕೃತ್ಯಗಳನ್ನ ಮಾಡ್ತಾ ಇರಬೇಕು ರಾಷ್ಟ್ರಗಳು, ಅದೇ ರೀತಿ ನಡ್ಕೊಂತಾ ಇರಬೇಕು ರಾಷ್ಟ್ರಗಳು. ಅದು ಏನು, ಇಟ್ ಇಸ್ ಎ ಮೆಟೀರಿಯಲ್ ಆಸ್ಪೆಕ್ಟ್. ಅಗಲೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ವಿ ಕ್ಯಾನ್ ಅಬ್ಸರ್ವ್, ಅದನ್ನ ನಾವು ಬೌದ್ಧಿಕವಾಗಿ ನಾವು ಅದನ್ನ ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು, ನಾವು ಅದನ್ನ ಗಮನಿಸಬಹುದು. ಅದಕ್ಕೆ ಇದನ್ನ ಬೌದ್ಧಿಕ ಅಂಶ ಅಂತ ಪರಿಗಣಿಸ್ತೀವಿ. ಮತ್ತೆ ಮೆಟೀರಿಯಲ್ ಡಿಪಾರ್ಚರ್ ಫ್ರಮ್ ಪ್ರಾಕ್ಟೀಸ್ ಮೇ ನೆಗೆಟಿವ್ ದ ಎಕ್ಸಿಸ್ಟೆನ್ಸ್ ಆಫ್ ಎ ಕಸ್ಟಮರಿ ರೂಲ್. ಒಂದ್ ರೀತಿ ನಡ್ಕೊಂಡ್ರು, ಇನ್ನೊಂದು ಸಂದರ್ಭದಲ್ಲಿ ಅದೇ ರೀತಿಯ ಸಂದರ್ಭದಲ್ಲಿ ಮೊದಲನೇ ಸಂದರ್ಭ ಇತ್ತು,
ಒಂದ್ ರೀತಿ ಒಂದು ರಾಷ್ಟ್ರ ನಡ್ಕೊಂತು. ಎರಡನೇ ರೀತಿ ಅದೇ ರೀತಿ ಸಂದರ್ಭ ಎರಡನೇ ಸತಿ ಬಂದಾಗ ಅವರು ಅದನ್ನ ಬಿಟ್ಟು ಅಡ್ಡ ಸರಿದು ಬೇರೆ ರೀತಿ ನಡ್ಕೊಂಡ್ರು. ಅವಾಗ ಅದನ್ನ ನಾವು ಮೆಟೀರಿಯಲ್ ಡಿಪಾರ್ಚರ್ ಅಂತ ಕರಿತೀವಿ. ಮೆಟೀರಿಯಲ್ ಡಿಪಾರ್ಚರ್ ಅಂದ್ರೆ ಅಡ್ಡ ಸರಿಯೋದು. ಯಾವುದೋ ಒಂದು ಟ್ರ್ಯಾಕ್ ಅಲ್ಲಿ ಹೋಗ್ತಿದ್ವಿ, ಈ ರೀತಿ ನಡೆಯೋ ಒಂದ್ 2-3 ಸತಿ ಹಿಂಗ್ ನಡ್ಕೊಂಡ್ರು, 4ನೇ ಸತಿ ಇದು ಯಾಕೋ ಸರಿ ಇಲ್ಲ ಅನ್ನಿಸ್ತು, ಬೇರೆ ರೀತಿ ನಡ್ಕೊಳಕ್ ಶುರು ಮಾಡಿದ್ರು. ಅವಾಗ ದೆನ್ ವಿ ಸೇ ಇಟ್ ಇಸ್ ಎ ಮೆಟೀರಿಯಲ್ ಡಿಪಾರ್ಚರ್ ಫ್ರಮ್ ಎ ಪ್ರಾಕ್ಟೀಸ್. ಅದು ಆ ಒಂದು ರೂಢಿ ನಡೀತಿತ್ತು, ಆದ್ರೆ ರೂಢಿಗೆ ವ್ಯತಿರಿಕ್ತವಾಗಿ ಬಹಳಷ್ಟು ಸತಿ ರಾಷ್ಟ್ರಗಳು ನಡ್ಕೊಂಡಿದ್ದಾವೆ. ಅವಾಗ ಏನಾಗತ್ತೆ, ಅವಾಗ ಅಂತಹ ಒಂದು ನಡವಳಿಕೆಗಳು 2-3 ಸತಿ ನಡ್ಕೊಂಡಿದ್ರು ಆ ರೂಢಿ ಮತ್ತು ಬಳಕೆಗಳು ಅವು ಸಂಪ್ರದಾಯವಾಗಿ ಮಾರ್ಪಾಡಾಗಿಲ್ಲ. ಯಾವಾಗ ಒಂದೇ ರೀತಿ ನಡ್ಕೊಂಡಿರ್ಬೇಕು, ಯಾವತ್ತೂ ಅದನ್ನ ಮೀರಿ ಅಡ್ಡ ಸರಿದೋಗಿರ್ಬಾರ್ದು, ಅದನ್ನ ಬಿಟ್ಟು ಬೇರೆ ರೀತಿ ನಡ್ಕೊಂಡ್ರಲ್ಲ ರಾಷ್ಟ್ರಗಳು, ಅವಾಗ ಮಾತ್ರನೇ ಅದು ಸಂಪ್ರದಾಯವಾಗಿ ಮಾರ್ಪಾಡಾಗತ್ತೆ. ಹೊರತು ಯಾವಾಗ ಒಂದೊಂದ್ಸತಿ ಒಂದ್ಸತಿ ನಡ್ಕೊಳ್ಳೋದು, ಒಂದ್ಸತಿ ಒಂಥರ ನಡ್ಕೊಳ್ಳೋದು, ಇನ್ನೊಂದ್ಸರ್ತಿ ಬೇರೆ ರೀತಿನೇ ನಡ್ಕೊಳ್ಳೋದು, ಅದೇ ರೀತಿಯ ಸಂದರ್ಭಗಳಲ್ಲಿ ಅಂದ್ರೆ ಅವಾಗ ಅಲ್ಲಿ ಸಂಪ್ರದಾಯ ಬರೋದಿಲ್ಲ. There is going to be a material departure. Material departure from a practice may negative the existence of customary rule. ಅಲ್ಲಿ ಸಾಂಪ್ರದಾಯಿಕ ನಿಯಮ ಇರೋದಿಲ್ಲ, ಅದು ಕೇವಲ ರಾಷ್ಟ್ರಗಳು ತಮ್ಮ ಮನಸ್ಸಿಗೆ ಬಂದಂಗೆ ನಡ್ಕೊಂತಿದ್ದಾವೆ ಅನ್ಬೋದು. ಯು ಕೆನಾಟ್ ಕನ್ಸಿಡರ್ ಇಟ್ ಆಸ್ ಎ ಕಸ್ಟಮ್. ಆದ್ರೆ ಅದನ್ನ ಕಸ್ಟಮ್ ಆಗದೇ ಇದ್ರೆ ಏನಾಗುತ್ತೆ, ಅದು ಅಂತಾರಾಷ್ಟ್ರೀಯ ಕಾನೂನಿನ ಮೂಲ ಆಗೋದಿಲ್ಲ. ಓಕೆ, ಸೊ ಮುಂದುವರಿತಾ, ದೇರ್ ಮಸ್ಟ್ ಬಿ ಜನರಲ್ ಅಂಡ್ ಮೈನರ್ ಡಿವಿಯೇಷನ್ ಮೇ ನಾಟ್ necessarily have negative consequence. ಸಣ್ಣ ಪುಟ್ಟ ಡಿವಿಯೇಷನ್ಸ್, ಸಣ್ಣ ಪುಟ್ಟ ಬದಲಾವಣೆಗಳು ಅಥವಾ ಬೇರೆ ರೀತಿ ನಡ್ಕೊಳ್ಳೋದು, ಅವುಗಳು ಮೇನ್ ನಿಯಮ ಇದೆಯಲ್ಲ ಅದು ಹಂಗೆ ಉಳಿಸುತ್ತೆ. ಯಾವಾಗ ಮೆಟೀರಿಯಲ್ ಡಿಪಾರ್ಚರ್ ಅಂದ್ರೆ ಒಂದ್ಸತಿ ಒಂದ್ ರೀತಿ ತಿಳ್ಕೊಳ್ಳೋದು, ಒಂದ್ ರೀತಿ ನಡ್ಕೊಳ್ಳೋದು, ಇನ್ನೊಂದ್ ರೀತಿ ಅದಕ್ಕೆ ವ್ಯತಿರಿಕ್ತ ಆಪೋಸಿಟ್ ಆಗಿ ನಡ್ಕೊಳ್ಳೋದು, ಅದನ್ನ ಮೆಟೀರಿಯಲ್ ಡಿಪಾರ್ಚರ್ ಅಂತ ಕರಿತೀವಿ, ಅಡ್ಡ ಸರಿಯೋದು ಅಂತ. ಅವಾಗ ಅಂತ ಕಾಂಡಕ್ಟ್ಸ್ ಪ್ರಾಕ್ಟೀಸಸ್ ಇದಾವಲ್ಲ ಅವು ನಿಯಮಗಳಾಗೋದಿಲ್ಲ, ಸಾಂಪ್ರದಾಯಿಕ ನಿಯಮಗಳಾಗೋದಿಲ್ಲ. ಆದ್ರೆ ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಬೇರೆ ಬೇರೆ ಸ್ವಲ್ಪ ಡಿವಿಯೇಷನ್ ಮಾಡ್ಕೊಂಡು ಬದಲಾವಣೆ ಮಾಡ್ಕೊಂಡ್ರೆ ಆ ಮೂಲ ತತ್ವ, ಮೂಲ ನಿಯಮ ಹಂಗೆ ಇರ್ತದೆ, ಆ ನಿಯಮ ಅಂತಾರಾಷ್ಟ್ರೀಯ ಸಂಪ್ರದಾಯವಾಗಿ ಮಾರ್ಪಾಡಾಗೋದಕ್ಕೆ ಸಾಧ್ಯತೆ. ಇದೆಲ್ಲ ಹೆಂಗೆ ನಾವು ನೋಡ್ಬೋದು ಅಂದ್ರೆ ದಿಸ್ ಆರ್ ಥಿಂಗ್ಸ್ ವಿಚ್ ವಿ ಕ್ಯಾನ್ ಅಬ್ಸರ್ವ್, ಇವನ್ನ ನಾವು ಗಮನಿಸಬಹುದು. ಅದರಿಂದ ಇವೆಲ್ಲ ಮೆಟೀರಿಯಲ್ ಆಸ್ಪೆಕ್ಟ್ಸ್ ಅಂತ ಪರಿಗಣಿಸ್ತೀವಿ. ದೇ ಆರ್ ಆಲ್ ಮೆಟೀರಿಯಲ್ ಆಸ್ಪೆಕ್ಟ್ಸ್. ಸೊ ಡ್ಯೂರೇಷನ್ ಆಫ್ ಪ್ರಾಕ್ಟೀಸ್, ಈ ರಾಷ್ಟ್ರದ ನಡವಳಿಕೆಗಳು ಎಷ್ಟು ದಿವಸ ನಡಿಬೇಕು, ಎಷ್ಟು ರೀತಿ ಅದೇ ರೀತಿ ನಡ್ಕೊಬೇಕು, ಬಳಕೆ ಇರಬೇಕು, ರೂಢಿ ಇರಬೇಕು, ಯಾವಾಗ ಅದೇನಕ್ಕೆ ಅದು ಅಂತಾರಾಷ್ಟ್ರೀಯ ಸಾಂಪ್ರದಾಯಿಕ ನಿಯಮವಾಗಿ ಮಾರ್ಪಾಡಾಗಬೇಕು ಅಂದ್ರೆ ಆ ರಾಷ್ಟ್ರಗಳ ನಡವಳಿಕೆಗಳು ಎಷ್ಟು ದಿವಸ ಇರಬೇಕು, ಆ ರೀತಿ ನಡವಳಿಕೆ ಕಂಟಿನ್ಯೂಸ್ ಆಗಿ. ಈ ವಿಷಯಕ್ಕೆ ನಿಯಮ ಏನಂದ್ರೆ, ಸೊ ಆಂಟಿಕ್ವಿಟಿ ಆಫ್ ಅನ್ ಆಕ್ಟ್ ಇಸ್ ಎ ಪರ್ಟಿನೆಂಟ್ ಕನ್ಸಿಡರೇಷನ್. ಆಂಟಿಕ್ವಿಟಿ ಅಂದ್ರೆ ಪ್ರಾಚೀನತೆ, ತುಂಬಾ ವರ್ಷಗಳಿಂದ, ನೂರಾರು ವರ್ಷಗಳಿಂದ ಎಲ್ಲಾ ರಾಷ್ಟ್ರಗಳು ಇದೇ ರೀತಿ ನಡ್ಕೊಂತಿದ್ದಾವೆ ಅಂದ್ರೆ ಅದೊಂದು ಇಂಡಿಕೇಶನ್ ಏನಂದ್ರೆ ಅದು ಸಾಂಪ್ರದಾಯಿಕ ನಿಯಮವಾಗಿ ಮಾರ್ಪಾಡಾಗಿದೆ ಅಂತ. ಡ್ಯೂರೇಷನ್ ಆಫ್ ಪ್ರಾಕ್ಟೀಸ್ ಎಷ್ಟು ದಿವಸ ನಡೀಬೇಕು ಅಂದ್ರೆ ಆಂಟಿಕ್ವಿಟಿ, ಪ್ರಾಚೀನ ಕಾಲದಿಂದ ಬಹಳಷ್ಟು ವರ್ಷಗಳಿಂದ ಬಂದಿದೆ ಈ ಒಂದು ರೂಢಿ ಮತ್ತೆ ಬಳಕೆ, ಅದು ಅಂತಾರಾಷ್ಟ್ರೀಯ ಸಂಪ್ರದಾಯ ಮಾರ್ಪಾಡೋದಕ್ಕೆ ಎಲ್ಲಾ ಚಾನ್ಸಸ್ ಇದೆ, ಮತ್ತೆ ಮಾರ್ಪಾಡಾಗುತ್ತೆ, ಆಗಿದೆ ಅಂತ ಕನ್ಸಿಡರ್ ಮಾಡ್ಬೋದು. ಆದ್ರೆ ಹಂಗಂತ ಶಾರ್ಟ್ ಟೈಮಲ್ಲಿ ಆಗಲ್ಲ, ಟ್ರಾನ್ಸ್ಫಾರ್ಮೇಶನ್ ಆಗಲ್ಲ ಅನ್ನಂಗಿಲ್ಲ. ಕೆಲವು ಸತಿ ಕಡಿಮೆ ಅವಧಿಯಲ್ಲಿ ಕೂಡ ಆ ಟ್ರಾನ್ಸ್ಫಾರ್ಮೇಶನ್, ಆ ಬದಲಾವಣೆ ಅಂದ್ರೆ ಮಾರ್ಪಾಡಾಗ್ಬೋದು. ಏನು, ಕೇವಲ ರೂಢಿ ಮತ್ತೆ ಬಳಕೆಗಳು ಅಂತಾರಾಷ್ಟ್ರೀಯ ಸಂಪ್ರದಾಯವಾಗಿ ಮಾರ್ಪಾಡಾಗೋದು ಕೆಲವು ಸತಿ ಬಹಳ ಕಡಿಮೆ ಅವಧಿಯಲ್ಲೂ ಮಾರ್ಪಾಡಾಗ್ಬೋದು. ಹೆಂಗಂದ್ರೆ ಯಾವಾಗಂದ್ರೆ ಶಾರ್ಟ್ ಟೈಮ್ ಮೇ ಬಿ ಎನಫ್ ವೇರ್ ದ ಸ್ಟೇಟ್ ಪ್ರಾಕ್ಟೀಸ್ ಹ್ಯಾಸ್ ಬೀನ್ ಎಕ್ಸ್ಟೆನ್ಸಿವ್ ಅಂಡ್ ಫಾರ್ ಆಲ್ ಪರ್ಪಸಸ್ ಯೂನಿಫಾರ್ಮ್. ತುಂಬಾ ವರ್ಷಗಳು ಹಂಗೆ ನಡ್ಕೊಂಡಿದ್ರೆ ಒಳ್ಳೇದು, ಕರೆಕ್ಟ್. ಆದ್ರೆ ಕೆಲವು ಸರ್ತಿ ಬಹಳ ಕಡಿಮೆ ಅವಧಿಯಲ್ಲಿ ಕೂಡ ಅದು ಒಂದು ರೂಢಿ ಮತ್ತೆ ಬಳಕೆ ಸಂಪ್ರದಾಯವಾಗಿ ಮಾರ್ಪಾಡಾಗಬಹುದು. ಯಾವಾಗ ಅಂದ್ರೆ ಎಕ್ಸ್ಟೆನ್ಸಿವ್, ಎಲ್ಲಾ ರಾಷ್ಟ್ರಗಳು ಬಹಳ ಎಕ್ಸ್ಟೆನ್ಸಿವ್ ಅಂದ್ರೆ ವಿಶಾಲವಾಗಿ ಮತ್ತೆ ಎಲ್ಲರೂ ಒತ್ತು ಕೊಟ್ಟು ಅದೇ ರೀತಿ ಬಳಕೆ ಮಾಡಕ್ ಶುರು ಮಾಡಿದ್ದಾರೆ. ಆ ನಡವಳಿಕೆ ಆ ರೀತಿ ಎಲ್ಲರೂ ಹಂಗೆ ನಡ್ಕೊಳಕ್ ಶುರು ಮಾಡಿದ್ದಾರೆ. ಅಂಡ್ ಫಾರ್ ಆಲ್ ಪರ್ಪಸಸ್, ಎಲ್ಲಾ ಉದ್ದೇಶಗಳಿಗೂ ಎಲ್ಲಾ ಸಂದರ್ಭಗಳಲ್ಲೂ ಇದೇ ರೀತಿ ನಡ್ಕೊಂತಿದ್ದಾರೆ ರಾಷ್ಟ್ರಗಳು, ಯೂನಿಫಾರ್ಮ್ ಆಗಿ ಒಂದೇ ರೀತಿ ನಡ್ಕೊಂತಿದ್ದಾರೆ. ಅವಾಗ ಏನಾಗತ್ತೆ ಅಂದ್ರೆ ಕೇವಲ 10 ವರ್ಷ, 15 ವರ್ಷ, 20 ವರ್ಷಕ್ಕೆ ಬೇಕಾದ್ರೆ ಅದೇ ಇಷ್ಟೇ ವರ್ಷ ಅಂತಿಲ್ಲ, ಆ ಕಡಿಮೆ ಅವಧಿಯಲ್ಲಿ ಬೇಕಾದ್ರೆ ಕೂಡ ಒಂದು ರೂಢಿ ಮತ್ತೆ ಬಳಕೆಗಳು ಸಾಂಪ್ರದಾಯಿಕವಾಗಿ ಅಂತಾರಾಷ್ಟ್ರೀಯ ಸಂಪ್ರದಾಯವಾಗಿ ಮಾರ್ಪಾಡಾಗ್ಬೋದು. ಸೊ there is no rule that it has to be antiquate, ಬಟ್ ಪ್ರಾಚೀನವಾಗಿ ಬಂದ್ರೆ ಬಹಳ ಒಳ್ಳೇದು. ಇಲ್ಲ ಅಂದ್ರೂ ಕಡಿಮೆ ಅವಧಿಯಲ್ಲಿ ಕೂಡ ಒಂದು ಟ್ರಾನ್ಸ್ಫಾರ್ಮೇಶನ್, ಆ ಬದಲಾವಣೆ ಮಾರ್ಪಾಡಾಗಬಹುದು. ಆದ್ರೆ ಕಡಿಮೆ ಅವಧಿಯಲ್ಲಿ ಆಗ್ಬೇಕು ಅಂದ್ರೆ ಎಕ್ಸ್ಟೆನ್ಸಿವ್ ಆಗಿ
ಎಲ್ಲರೂ ಬಳಸಿರ್ಬೇಕು. ಮತ್ತೆ ಯೂನಿಫಾರ್ಮ್ ಒಂದೇ ಏಕೀಕೃತವಾಗಿ ಎಲ್ಲರೂ ಒಂದೇ ರೀತಿ ಎಲ್ಲಾ ಪರ್ಪಸಸ್ಗೂ ಅದೇ ರೀತಿ ತಮ್ಮ ನಡವಳಿಕೆಗಳನ್ನ ರೂಢಿಸ್ಕೊಂಡಿರ್ಬೇಕು. ಅವಾಗ ಕಡಿಮೆ ಅವಧಿಯಲ್ಲಿ ಕೂಡ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ರಾಷ್ಟ್ರಗಳ ಬಳಕೆಗಳು ಅಂತಾರಾಷ್ಟ್ರೀಯ ಸಾಂಪ್ರದಾಯಿಕ ನಿಯಮವಾಗಿ ಮಾರ್ಪಾಡಾಗೋದಕ್ಕೆ ಸಾಧ್ಯತೆ ಇದೆ. ದೇರ್ ಇಸ್ ಪಾಸಿಬಿಲಿಟಿ ಆಫ್ such a transformation even if in a short duration. Okay, so like this, so this is with respect to ಮೆಟೀರಿಯಲ್ ಆಸ್ಪೆಕ್ಟ್ಸ್. ಇದು ನಾವು ಬೌದ್ಧಿಕವಾಗಿ ನಾವು ಅಬ್ಸರ್ವ್ ಮಾಡ್ಬೋದು. ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ, ಈ ನಡವಳಿಕೆಗಳು ಎಷ್ಟು ವರ್ಷದಿಂದ ರೂಢಿಲಿದೆ, ಮತ್ತೆ ಯಾರ್ಯಾರು ಮಾಡ್ತಾ ಇದ್ದಾರೆ, ಇವೆಲ್ಲ ನಾವು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸೊ ಇಟ್ ಈಸ್ ಮೆಟೀರಿಯಲ್ ಆಸ್ಪೆಕ್ಟ್ಸ್. ಇದು ಇರಬೇಕು, ಇದು ಮೊದಲನೇದು. ರಾಷ್ಟ್ರಗಳಲ್ಲಿ ಎಕ್ಸ್ಟೆನ್ಸಿವ್ ಆಗಿ ಬಳಸಿರ್ಬೇಕು, ಜನರಲ್ ಆಗಿ ಬಳಸಿರ್ಬೇಕು. ಮೆಟೀರಿಯಲ್ ಡಿಪಾರ್ಚರ್ ಇರಬಾರ್ದು. ಅವಾಗ ಮೆಟೀರಿಯಲ್ ಆಸ್ಪೆಕ್ಟ್ಸ್ ನ ಫುಲ್ಫಿಲ್ ಮಾಡ್ತು. ಮತ್ತೆ ಎರಡನೇದು ಸೈಕಲಾಜಿಕಲ್ ಆಸ್ಪೆಕ್ಟ್, ಮಾನಸಿಕಾಂಶಗಳು. ಮಾನಸಿಕಾಂಶಗಳು ಏನೇನು ಅಂದ್ರೆ, ಸೊ ಯಾಕೆ ಅದನ್ನ ಪಾಲನೆ, ಇದು ಯಾಕೆ ಹಿಂಗೆ ಇದೇ ರೀತಿ ನಡ್ಕೊಂತ ಇದ್ದಾರೆ, ಸಿವಿಲಿಯನ್ಸ್ಗೆ ನಾವು ಯುದ್ಧದಲ್ಲಿ ಅವ್ರಿಗೆ ಹಿಂಸೆ ಕೊಡಬಾರ್ದು. ಯಾಕೆ? ನಮ್ಗೆ ಹಂಗ ಅನ್ನಿಸ್ತು ನಾವು ಮಾಡ್ತೀವಯ್ಯ, ನಾಳೆ ನಮ್ಗೆ ಸರಿ ಇಲ್ಲ ಅನ್ಸರಿ ಹೊಡೆದಾಕ್ತಿವಯ್ಯ ಅನ್ನಂಗಿಲ್ಲ. ಯಾಕೆ ಹಂಗ ಅನ್ಸಿರ್ಬೇಕು ಅಂದ್ರೆ, ಯಾಕೆ ಮಾಡಬಾರ್ದು ಅಂದ್ರೆ, ದಿಸ್ ಈಸ್ ನೋನ್ ಆಸ್ ಒಪಿನಿಯೋ ಜೂರಿ ಸೇವ್ ನೆಸೆಸಿಟೈಟಿಸ್ ಅಂತ ಒಂದು ಮ್ಯಾಕ್ಸಿಮ್ ಇದೆ. ಈ ಆಧಾರದ ಮೇಲೆ ಈ ಸೈಕಾಲಜಿಕಲ್ ಆಸ್ಪೆಕ್ಟ್ಸ್ ಆಸ್ ಎ ಎಸೆನ್ಷಿಯಲ್ ಎಲಿಮೆಂಟ್ ಫಾರ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಯೂಸೇಜಸ್ ಅಂಡ್ ಪ್ರಾಕ್ಟೀಸಸ್ ಇಂಟು ಕಸ್ಟಮ್ಸ್ ಗೆ ಇದು ಮಾನಸಿಕಾಂಶ, ಒಪಿನಿಯೋ ಜೂರಿಸ್ ಅಂತ ಕರೀತಾರೆ. ಅದೇನ್ ವಾಟ್ ಇಟ್ ಇಂಪ್ಲೈಸ್, ಅದೇನ್ ಹೇಳುತ್ತೆ ಅಂದ್ರೆ, ಸೊ ಮ್ಯೂಚುವಲ್ ಕನ್ವಿಕ್ಷನ್ ದಟ್ ರಿಕರೆನ್ಸ್ ಇಸ್ ರಿಸಲ್ಟ್ ಆಫ್ ಕಂಪಲ್ಸರಿ ರೂಲ್. ಇದು ಮಾನಸಿಕ ಭಾವನೆ. ಯಾಕೆ ಹಿಂಗೆ ಇರ್ಬೇಕು ನಾವು? ಯಾಕೆ ಎಲ್ಲಾ ರಾಷ್ಟ್ರಗಳ ಒಂದು ಏನು ಈ ಗಡಿ ಇದೆಯಲ್ಲ, ಮುಂದಕ್ಕೆ ಹೋಗ್ತೀವಿ, ಟೆರಿಟೋರಿಯಲ್ ಸಿ 12 ನಾಟಿಕಲ್ ಮೈಲ್ಸ್ ಇರಬೇಕು. ನಾವು 12 ನಾಟಿಕಲ್ ಮೈಲ್ಸ್ ಫಿಕ್ಸ್ ಮಾಡ್ಕೊಂಡ್ವಿ, ಬೇರೆ ರಾಷ್ಟ್ರಗಳು 12 ನಾಟಿಕಲ್ ಮೈಲ್ಸ್ ಫಿಕ್ಸ್ ಮಾಡ್ಕೊಂಡ್ವಿ. ಅಂದ್ರೆ ಸಮುದ್ರ ಎಷ್ಟು ಮಟ್ಟಕ್ಕೆ ಸಮುದ್ರ ಆ ರಾಷ್ಟ್ರಕ್ಕೆ ಸೇರಿದ್ದು, ಎಷ್ಟು ದೂರದವರೆಗೂ. ಯಾಕಂದ್ರೆ ಸಮುದ್ರ ನೀರು ಹೋಗ್ತಾ ಆಳ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರೂ ರಾಷ್ಟ್ರಗಳು ಏನ್ ಮಾಡ್ತವೆ, ತನ್ನ ಒಂದು ತನ್ನ ಒಂದು ಅಧಿಕಾರನ ಆ ಸಮುದ್ರದ ಮೇಲೂ ಚಲಾಯಿಸ್ತಾರೆ. ಎಷ್ಟು ದೂರದವರೆಗೂ? 12 ನಾಟಿಕಲ್ ಮೈಲ್ಸ್ ಅಂದ್ವಿ. ಮುಂದಕ್ಕೆ ಓದ್ತೀವಿ ನಾವು ಅದ್ರ ಬಗ್ಗೆ. 12 ಸಮುದ್ರದ ಮೇಲೆ, ನೀರಿನ ಮೇಲೆ ನಾವು ಅಳತೆ ಮಾಡ್ಕೊಂಡು ಹೋದ್ರೆ ಅವನ್ನ ನಾಟಿಕಲ್ ಮೈಲ್ಸ್ ಅಂತ ಕರಿತೀವಿ, 12 ಮೈಲ್ಸ್ ಅಂತ. ಸೊ 12 ಮೈಲ್ಸ್ ಅಂತ ಎಲ್ಲಾ ರಾಷ್ಟ್ರಗಳು ಒಪ್ಕೊಂತವೆ. ಯಾಕೆ ಒಪ್ಕೊಂತವೆ ಅಂದ್ರೆ, ನಮ್ಗೆ ಅನ್ನಿಸ್ತು ಒಪ್ಕೊಂಡ್ವಿ ಸುಮ್ನೆ ಅನ್ನೋದಲ್ಲ. ಇಟ್ ಈಸ್ ಮ್ಯೂಚುವಲ್ ಕನ್ವಿಕ್ಷನ್. ಮ್ಯೂಚುವಲ್ ಅಂದ್ರೆ ಪರಸ್ಪರ ಮನೋನಿಶ್ಚಯ. ಏನಂದ್ರೆ ಕನ್ವಿಕ್ಷನ್ ಏನಂದ್ರೆ, ದಟ್ ದ ರಿಕರೆನ್ಸ್, ಈ ಎಲ್ಲರೂ 12 ನಾಟಿಕಲ್ ಮೈಲ್ಸ್ ಅಂತ ಯಾಕೆ ಅನ್ಕೊಂತೀವಿ ಅಂದ್ರೆ, ಇಟ್ ಈಸ್ ರಿಸಲ್ಟ್ ಆಫ್ ಕಂಪಲ್ಸರಿ ರೂಲ್. ಅವ್ರ ಭಾವನೆ ಹೆಂಗಿರುತ್ತೆ, ರಾಷ್ಟ್ರಗಳ ಭಾವನೆ, ಏನಕ್ಕೆ ಮಾಡ್ತಿದ್ವಿ, ಏನಕ್ಕೆ 12 ಮೈಲು? ಯಾಕೆಂದ್ರೆ 12 ಮೈಲು ರೂಲು, ನಾವು ಅದನ್ನ ನಿಯಮ ಅಂತ ಒಪ್ಕೊಂತಿದೀವಿ. ನೀವು ಈ ಹಾರ್ಟು, ಎಚ್.ಎಲ್.ಎ ಹಾರ್ಟ್, ನೀವು ಜೂರಿಸ್ಪ್ರುಡೆನ್ಸ್ ಅಲ್ಲಿ ಒಂದು ಥಿಯರಿ ಓದಿದೀವಿ ನಾವು ಹೋಗ್ತಿದೀವಪ್ಪ. ಈಗ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಾವು ಹಾರ್ಟ್ ಏನಂದ್ರೆ, ಇವಾಗ ನಾವು ಒಂದು ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದೀವಿ ಬೆಂಗಳೂರಲ್ಲಿ ಹೋಗ್ತಿದೀವಿ. ಬೆಂಗಳೂರು ಬೇಡ, ಗದಗಲ್ಲೇ ಹೋಗ್ತಿದೀವಿ. ಸಿಗ್ನಲ್ ಬಂತು, ರೆಡ್ ಸಿಗ್ನಲ್ ಬಿತ್ತು. 2-3 ಕಡೆ ಸಿಗ್ನಲ್ ಇದೆ. ಮುಳುಗನ್ ನಾಕ ಅಂದ್ಕೊಳ್ರಪ್ಪ, ಮುಳುಗನ್ ನಾಕದಲ್ಲಿ ಹೋಗ್ತಾ ಇದೀವಿ ನಾವೆಲ್ಲರೂ. ಸಿಗ್ನಲ್ ಬಿತ್ತು, ರೆಡ್ ಲೈಟ್ ಬಂತು. ರೆಡ್ ಲೈಟ್ ಬಂದ ತಕ್ಷಣ ಏನ್ ಮಾಡ್ತೀವಿ? ರೆಡ್ ಲೈಟ್ ಬಂದ ತಕ್ಷಣ ನಿಲ್ಲಿಸ್ತೀವಿ. ಆಪೋಸಿಟ್ ಸೈಡ್ ಅವ್ರಿಗೆ ಗ್ರೀನ್ ಲೈಟ್ ಆನ್ ಆಯ್ತು, ಅವರು ನಿಂತಿದ್ದವರು ಮೂವ್ ಆದ್ರು. ಇವಾಗ ಪ್ರಶ್ನೆ ಏನಂದ್ರೆ, ಯಾಕೆ ನಿಲ್ಸಿದ್ವಿ ನಾವಲ್ಲಿ? ರೆಡ್ ಲೈಟ್ ಬಂದ ತಕ್ಷಣ ನಿಲ್ಸಿದ್ವಿ. ಯಾಕೆ ನಿಲ್ಸಿದ್ವಿ ಅಂದ್ರೆ, ನಮ್ಗ ನಿಯಮ ಇದೆ ಅಂತ ಆಗೋದಾಯ್ತು. ಏನ್ ನಿಯಮ ಅಂದ್ರೆ, ರೆಡ್ ಲೈಟ್ ಬಂದ್ರೆ ನಿಲ್ಲಿಸ್ಬೇಕು, ಗ್ರೀನ್ ಲೈಟ್ ಬಂದ್ರೆ ಅಂದ್ರೆ ಹೋಗ್ಬೇಕು. ಪಾಲನೆ ಮಾಡ್ತೀವಿ. ಈ ರೆಡ್ ಲೈಟ್ ಬಂದಾಗ ನಿಲ್ಸ್ತೀವಿ. ಯಾಕೆ ರೆಡ್ ಲೈಟ್ ಬಂತು ನಿಲ್ಲಿಸ್ತೀವಪ್ಪ, ಅಷ್ಟೇನಾ? ಅದು ಬೌದ್ಧಿಕಾಂಶ. ಏನು, ರೆಡ್ ಲೈಟ್ ಆನ್ ಆದ ತಕ್ಷಣ ನಿಲ್ಲಿಸೋದು ಬೌದ್ಧಿಕಾಂಶ. ಗ್ರೀನ್ ಲೈಟ್ ಬಂದಾಗ ಹೋಗ್ತೀವಿ ಅನ್ನೋದು ಬೌದ್ಧಿಕಾಂಶ. ರೆಡ್ ಲೈಟ್ ಬಂದಾಗ ಯಾಕೆ ನಿಲ್ಲಿಸ್ತೀವಿ ಅಂದ್ರೆ, ನಮಗೊಂದು ರೂಲ್, ನಮ್ಮನ್ನ ಸೈಕಲಾಜಿಕಲ್ ಆಗಿ, ಮಾನಸಿಕವಾಗಿ ನಮ್ಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಏನಂದ್ರೆ, ರೆಡ್ ಲೈಟ್ ಬಂದ್ರೆ ಅಲ್ಲಿಗೆ ಸಿಗ್ನಲ್ ಏನ್ ಹೇಳ್ತದೆ ಅಂದ್ರೆ, ಮುಂದೆಗಡೆಯಿಂದ ಟ್ರಾಫಿಕ್ ಬರುತ್ತೆ, ಅದರಿಂದ ನಾವು ನಿಲ್ಲಿಸಬೇಕು. ನಿಲ್ಸಿದ್ರೆ ಏನಾಗುತ್ತೆ, ಸುಗಮವಾಗಿ ಟ್ರಾಫಿಕ್ ಪಾಸ್ ಆಗತ್ತೆ. ಇದು ಸೈಕಾಲಜಿಕಲ್ ಆಸ್ಪೆಕ್ಟ್. ಅದರಿಂದ ರೆಡ್ ಲೈಟ್ ಬಂದ ತಕ್ಷಣ ನಿಲ್ಲಿಸ್ತೀವಿ, ಗ್ರೀನ್ ಲೈಟ್ ಬಂದ ತಕ್ಷಣ ಮೂವ್ ಆಗ್ತೀವಿ. ಇದು ನಿಯಮ ಅಂತ ನಾವು ಮನಸ್ಸಿನಲ್ಲಿ ಭಾವನೆಯಲ್ಲಿ ಇಟ್ಕೊಂಡು ನಾವು ಪಾಲನೆ ಮಾಡ್ತೀವಿ. ಅದೇ ರೀತಿ ರಾಷ್ಟ್ರಗಳು ಅಷ್ಟೇ, ಯಾವ್ದಾರ ಒಂದು
ಕೃತ್ಯನ ಯಾವ್ದೋ ಒಂದು ಚಟುವಟಿಕೆಗಳು ಹಿಂಗೆ ಮಾಡ್ತಿದ್ದೀವಿ ಅಂದ್ರೆ ಯಾಕೆ ಮಾಡ್ತಿದೀವಿ ಅಂದ್ರೆ ಸುಮ್ಮನೆ ಮಾಡ್ತಿದೀವಿ ಅಂತಲ್ಲ, ಯಾಕಪ್ಪ ರೆಡ್ ಲೈಟ್ ಬಂದ ತಕ್ಷಣ ನಿಲ್ಲಿಸ್ಬೇಕು ಅನ್ನಿಸ್ತು ನಿಲ್ಲಿಸ್ದೆ ಅನ್ನಂಗಿಲ್ಲ. ನನಗನ್ನಿಸ್ತು ಅದು ನಿಯಮ ಅಂತ ಗೊತ್ತಿದೆ, ನಂಗೆ ಅದನ್ನ ಉಲ್ಲಂಘನೆ ಮಾಡಿದ್ರೆ ಶಿಕ್ಷೆ ಆಗ್ತೀನಿ ಅಂತ ಗೊತ್ತಿದೆ. ಮತ್ತೆ ಹಂಗ್ ನಾನು ನಿಲ್ಸಿದ್ರಿಂದ ಕಾನೂನು ಪಾಲನೆ ಮಾಡಿ ಟ್ರಾಫಿಕ್ ಸರಾಗ ಆಗುತ್ತೆ ಅಂತ ಅನ್ಸಿದೆ, ಅದರಿಂದ ನಿಲ್ಲಿಸಿದೆ. ಆ ಒಂದು ಇದು ನಮ್ಮ ಮಾನಸಿಕ ಭಾವನೆ. ಅದೇ ರೀತಿ ರಾಷ್ಟ್ರಗಳಿಗೂ ಈ ಭಾವನೆ ಇರ್ತದೆ. ಅಂದ್ರೆ ಈ ನಿಯಮ ಯಾಕೆ ಮಾಡ್ತೀವಿ, ಯಾಕೆ ನಾವು ಸಾರ್ವಜನಿಕ ಸಿವಿಲ್ ಸೊಸೈಟಿ ಅಂದ್ರೆ ಸಾರ್ವಜನಿಕರಿಗೆ ನಾವು ತೊಂದರೆ ಕೊಡಲ್ಲ. ಯುದ್ಧದ ಸಮಯದಲ್ಲಿ ಯಾರು ಯುದ್ಧ ಮಾಡ್ತಿರ್ತಾರೋ, ಶಸ್ತ್ರಾಸ್ತ್ರ ಇಟ್ಕೊಂಡ್ ಬರ್ತಾರಲ್ಲ, ಅವ್ರ ವಿರುದ್ಧ ಮಾತ್ರ ಯುದ್ಧ ಮಾಡ್ತೀವಿ. ಯಾಕೆ? ಇದನ್ನೆಲ್ಲರೂ ಪಾಲನೆ ಮಾಡ್ಬೇಕು, ನಮಗೂ ಒಳ್ಳೇದು ಅವ್ರಿಗೂ ಒಳ್ಳೇದು, ಇದು ನಿಯಮ ಅನ್ನೋ ಒಂದು ಭಾವನೆ ಇಟ್ಕೊಂಡು ನಾವು ಫಾಲೋ ಮಾಡ್ಬೇಕು. ಅವಾಗ ಏನಾಗುತ್ತೆ, ಆ ನಡವಳಿಕೆ ರೂಢಿಗಳು ಸಂಪ್ರದಾಯವಾಗುತ್ತೆ. ನಮ್ಗೆ ಬೇಕಾದ್ರೆ ಏನೋ ಅನ್ನಿಸ್ತು ಮಾಡಿದ್ವಿ ಅಂದ್ರೆ ಅದು ನಿಯಮ ಆಗೋದಿಲ್ಲ. ಏನ್ ಮಾಡ್ತೀವಿ ನಾವು, ಕೆಲಸ ಏನ್ ಮಾಡ್ತೀವಿ, ಯಾರೋ ಬಹಳ ಕಷ್ಟ ಪಡ್ತಿರ್ತಾನೆ, ಅವನಿಗೆ ನಾವು ಸಹಾಯ ಮಾಡ್ತೀವಿ. ಅವ್ನು ದುಡ್ಡು ಕೊಟ್ಟೆ, ಊಟ ಕೋವಿಡ್ ಟೈಮಲ್ಲಿ ಯಾರೋ ವ್ಯಕ್ತಿ ಬಹಳ ನಳ್ತಾ ಇದ್ದಾನೆ, ಮನೇಲಿದ್ದಾನೆ, ಐಸೋಲೇಷನ್ ಆಗಿದೆ, ಯಾರು ಇಲ್ಲ ಅವ್ನಿಗೆ ನಾನು ತಗೊಂಡೋಗಿ ಒಂದಷ್ಟು ಊಟ ಕೊಟ್ಟೆ, ಹಣ್ಣು ಕೊಟ್ಟೆ, ಔಷಧಿ ಕೊಟ್ಟೆ. ನಿಯಮ ಅಂತ ಮಾಡಿದ ನಾನು ಅದನ್ನ ನಿಯಮ ಅಂತ ಮಾಡಿಲ್ಲ, ನಂಗೆ ಮಾಡ್ಬೇಕು ಅನ್ನಿಸ್ತು ಮಾಡಿದೆ. ಅವಾಗ ಅದು ಸಂಪ್ರದಾಯ ಆಗೋದಿಲ್ಲ. ಯಾವಾಗ ಮಾಡ್ಲೇಬೇಕು ಅಂತ ನಿಯಮ ಇದ್ದು ನಾನು ಮಾಡಿದ್ರೆ, ಆ ಒಂದು ಭಾವನೆಯಿಂದ ಮಾಡಿದ್ರೆ ಅವಾಗ ಅದು ಕಾನೂನು ಆಗುತ್ತೆ. ಸೊ ಈ ರಾಷ್ಟ್ರಗಳು ಹೆಂಗ್ ಮಾಡ್ಬೇಕು ಅಂದ್ರೆ, ಆ ಕೃತ್ಯನ ಆ ರೂಢಿ ಮತ್ತು ಸಂಪ್ರದಾಯಗಳನ್ನ ಹೆಂಗ್ ಪಾಲನೆ ಮಾಡ್ಬೇಕು ಅಂದ್ರೆ, ಅದು ನಿಯಮ ಅಂತ ಅಂದ್ಕೊಂಡು ಅವ್ರ ಭಾವನೆ ಹೆಂಗಿರ್ಬೇಕು, ಅದು ನಿಯಮ, ಅದನ್ನ ಪಾಲನೆ ಮಾಡ್ಬೇಕು ಅನ್ನೋ ಒಂದು ಭಾವನೆಯಿಂದ ಫಾಲೋ ಮಾಡ್ತಿರ್ಬೇಕು. ದಟ್ ಸೈಕಾಲಜಿಕಲ್ ಆಸ್ಪೆಕ್ಟ್. ಅವಾಗ ಮಾತ್ರ ಅದು ಆ ರೂಢಿ ಮತ್ತೆ ಬಳಕೆಗಳು ಅಂತಾರಾಷ್ಟ್ರೀಯ ಸಂಪ್ರದಾಯವಾಗಿ ಮಾರ್ಪಾಡಾಗ್ತವೆ. ಇಲ್ಲ ಅಂದ್ರೆ ಇಲ್ಲ. ಸೊ ಮುಂದಕ್ಕೆ ಏನ್ ಹೇಳ್ತೀವಿ ಅಂದ್ರೆ, ಇಟ್ ಡೆವಲಪ್ಸ್ ಎನ್ ಎಕ್ಸ್ಪೆಕ್ಟೇಷನ್. ಒಂದ್ಸತಿ ಈ ಒಂದು ಮನೋಭಾವದಿಂದ ನಾವು ಆ ರೂಢಿ ಮತ್ತೆ ಬಳಕೆಗಳನ್ನ ಮಾಡ್ತಿದೀವಿ ಅಂದ್ರೆ, ಅದರಿಂದ ಏನಾಗುತ್ತೆ ಅಂದ್ರೆ, ಈ ಡೆವಲಪ್ಸ್ ಎಕ್ಸ್ಪೆಕ್ಟೇಷನ್, ನಿರೀಕ್ಷೆ ಶುರುವಾಗುತ್ತೆ. ಅಲ್ಲಿ ಏನಕ್ಕೆ, ಮುಂದಕ್ಕೂ ಅಷ್ಟೇ ಈ ರಾಷ್ಟ್ರಗಳು ಇದೇ ರೀತಿ ನಡ್ಕೊಂತವೆ. ಮತ್ತೆ ಎಲ್ಲಾ ರಾಷ್ಟ್ರಗಳು ಏನ್ ಅನ್ಕೊಂತವೆ ಅಂದ್ರೆ, ಪರಸ್ಪರ ಸಂಬಂಧಗಳಲ್ಲಿ ಇದೇ ರೀತಿ ಒಬ್ರಿಗೊಬ್ಬರಿಗೆ ನಡ್ಕೊಂತೀವಿ ಅನ್ನೋ ಒಂದು ನಿರೀಕ್ಷೆ ಬರ್ತವೆ. ಆ ನಿರೀಕ್ಷೆಯ ಮೇಲೆ ಅವು ತಮ್ಮ ವ್ಯವಹಾರಗಳನ್ನ ಮಾಡ್ತವೆ. ಯಾವಾಗ ಇನ್ ಸಿಮಿಲರ್ ಫ್ಯೂಚರ್ ಸಿಚುವೇಶನ್ಸ್, ಯಾವಾಗ ಒಂದು ರೂಢಿ ಮತ್ತೆ ಬಳಕೆಗಳು ಸಂಪ್ರದಾಯವಾಗಿ ಮಾರ್ಪಡ್ತವೆ ಅಂದ್ರೆ, ಅದರಿಂದ ಏನಾಗುತ್ತೆ ಅಂದ್ರೆ, ಬೇರೆ ರಾಷ್ಟ್ರಗಳಿಗೆ ಮುಂದಕ್ಕೂ ಈ ರಾಷ್ಟ್ರ ಹೆಂಗೆ ನಡ್ಕೊಳ್ಳುತ್ತೆ, ನಾವು ಅವರು ವ್ಯಾಪಾರ ಮಾಡ್ತಾ ಇದೀವಿ ಅಂದ್ರೆ ಇಷ್ಟು ದಿವಸಗಳಿಂದ ಇದೇ ರೀತಿ ವ್ಯಾಪಾರ ಮಾಡ್ತಿದೀವಿ, ಮುಂದಕ್ಕೂ ಹಂಗೆ ಮಾಡ್ತಾರೆ. ದುಡ್ಡು ಇವಾಗ ನಾವು ಡೆಲಿವರಿ ಕೊಡ್ತೀವಿ, ಆಮೇಲೆ ಅವರು ದುಡ್ಡು ಕೊಡ್ತಾರೆ, ಅಥವಾ ನಾವು ಫಸ್ಟ್ ದುಡ್ಡು ಕೊಡ್ತೀವಿ, ಆಮೇಲೆ ಅವರು ಡೆಲಿವರಿ ಕೊಡ್ತಾರೆ. ಹಿಂಗೆ ನಿರೀಕ್ಷೆಗಳು ಬೆಳೀತವೆ. So it develops expectations that in similar future situations, the same conduct or abstention will be repeated. ಮುಂದೆ ಇದೇ ರೀತಿ ಮಾಡ್ತಾರೆ ಅಥವಾ ಈ ರೀತಿ ಮಾಡಲ್ಲ, ಯಾವತ್ತೂ ಮಾಡಲ್ಲ ಈ ರೀತಿ ಅಂದ್ರೆ ಮುಂದಕ್ಕೂ ಆ ರೀತಿ ಮಾಡಲ್ಲ, ಅಬ್ಸ್ಟೆನ್ಷನ್. ಅಥವಾ ಇದೇ ರೀತಿ ನಡ್ಕೊಂತಾರೆ ಅಂದ್ರೆ ಇದೇ ರೀತಿ ಮಾಡ್ತಾರೆ. ಸೊ ಅರ್ಥ ಆಗ್ತಿದ್ಯಾ? ಕುಡ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್? ಇಫ್ ಯು ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್, ಪ್ಲೀಸ್ ಆಸ್ಕ್. ಸೊ ಸೈಕಾಲಜಿಕಲ್ ಆಸ್ಪೆಕ್ಟ್ಸ್ ಅಲ್ಲಿ ಹೆಂಗಿರ್ತದೆ ಅಂದ್ರೆ, ಇಟ್ ಡೆವಲಪ್ಸ್ ಎನ್ ಎಕ್ಸ್ಪೆಕ್ಟೇಷನ್. ನಿರೀಕ್ಷೆ ಏನು, ಸೈಕಾಲಜಿಕಲ್ ಎಲಿಮೆಂಟ್. ಸೊ ನಿಮ್ಗೆ ಗೊತ್ತಿರಲಿಲ್ಲ, ನಾನು ನನಗೆ ಕ್ಲಾಸ್ದು ಝೂಮ್ ಲಿಂಕ್ ಹಾಕಿದೆ. ಯು ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ದಟ್ ಐ ಆಮ್ ಗೋಯಿಂಗ್ ಟು ಟೇಕ್ ಕ್ಲಾಸ್. ಯಾಕಂದ್ರೆ 20 ದಿನದ ಕ್ಲಾಸ್ ತಗೊಂಡ್ರಲ್ಲ, ಇವತ್ತು ಸಡನ್ ಆಗಿ ನೆನ್ನೆ 10 ಗಂಟೆಗೆ ಕ್ಲಾಸ್ ಅಂತ ಹಾಕಿದೆ. ತುಂಬಾ ಜನ ಹುಡುಗರು ನೋಡ್ಲಿಲ್ಲ. ಯಾಕೆ ನೋಡ್ಲಿಲ್ಲ? ದೇ ಡಿಡ್ ನಾಟ್ ಎಕ್ಸ್ಪೆಕ್ಟೆಡ್ ಇಟ್. ನೆನ್ನೆ ಹೇಳಿದೆ ಹುಡುಗರು, ಬೇರೆಯವ್ರಿಗೂ ಹೇಳ್ರಪ್ಪ, ಅರೆ ಯು ಪೀಪಲ್ ಎಕ್ಸ್ಪೆಕ್ಟೆಡ್. ನೆನ್ನೆ ಎಷ್ಟು ಜನ ಬಂದಿದ್ರಿ? ಬಹಳ ಕಡಿಮೆ ಜನ ಬಂದಿದ್ರಿ. ಇವತ್ತಿನ ಜಾಸ್ತಿ ಜನ ಬಂದಿಲ್ಲ, ಆದ್ರೂ ವಾಸಿ ನೆನೆಗಿಂತ. ನೆನ್ನೆ 5 ಜನ ಬಂದಿದ್ರಿ, ಇವತ್ತು 12 ಜನ ಬಂದಿದ್ರಿ. ಯಾಕಂದ್ರೆ ಟುಡೇ ಯು ಎಕ್ಸ್ಪೆಕ್ಟೆಡ್ ಅಂಡ್ ಟುಮಾರೋ ಇಯರ್ ಆಫ್ಟರ್ ಯು ವಿಲ್ ಬಿ ಎಕ್ಸ್ಪೆಕ್ಟಿಂಗ್ ಮೀ ಟು ಹ್ಯಾವ್ ಕ್ಲಾಸ್ ಅಟ್ 10 o'clock. ಇದೇ ರೀತಿ ಯಾಕೆ ಅಂದ್ರೆ, ದಿನಾ 10 o'clock ತಗೊಂತಿದೀವಿ ಅಂದ್ರೆ ಆ ನಿರೀಕ್ಷೆ ನಿಮ್ಗೆ ಬರುತ್ತೆ, ದಿನ ಸರ್ 10 o'clock ತಗೊಂತಾರೆ. ಅದೇ ರೀತಿ ರಾಷ್ಟ್ರಗಳು ಒಂದೇ ರೀತಿ ನಂತರ ನಡ್ಕೊಂತಿದ್ದಾವೆ ಅಂದ್ರೆ ಮುಂದಕ್ಕೆ ನಡ್ಕೊಂತವೆ. ನಿರೀಕ್ಷೆ ಎಕ್ಸ್ಪೆಕ್ಟೇಷನ್ ದಟ್ ಇನ್ ಸಿಮಿಲರ್ ಫ್ಯೂಚರ್ ಸಿಚುವೇಶನ್ಸ್ ದ ಸೇಮ್ ಕಂಡಕ್ಟ್ ಆರ್ ಅಬ್ಸ್ಟೆನ್ಷನ್ ವಿಲ್ ಬಿ ರಿಪೀಟೆಡ್. ಇದು ಅವಾಗ ಆ ಕೃತ್ಯಗಳು ಏನಾಗ್ತವೆ, ಇದೇ ರೀತಿ ನಡ್ಕೊಬೇಕು ಅನ್ನೋದಿದೆಯಲ್ಲ, ಅದು ಅಂತಾರಾಷ್ಟ್ರೀಯ ಸಂಪ್ರದಾಯವಾಗಿ ಮಾರ್ಪಾಡ್ ಆಗುತ್ತೆ. ಓಕೆ, ಮುಂದುವರಿತಾ, ದಿಸ್ ಎಕ್ಸ್ಪೆಕ್ಟೇಷನ್ ಎವಾಲ್ವ್ಸ್ ಇಂಟು ಎ ಜನರಲ್ ಅಕ್ನಾಲೆಜ್ಮೆಂಟ್. ಹಿಂಗೆ ನಿರೀಕ್ಷೆ ಮಾಡ್ಕೊಂಡು ಹಿಂಗೆ ನಡ್ಕೊಂತಿದ್ದಾರೆ ಅಂದ್ಮೇಲೆ ಜನರಲ್ ಎಕ್ಸ್ಪೆಕ್ಟೇಷನ್ ಎವಾಲ್ವ್ಸ್ ಇಂಟು ಎ ಜನರಲ್ ಅಕ್ನಾಲೆಜ್ಮೆಂಟ್. ಎಲ್ಲರೂ ಒಪ್ಕೊಂತಾರೆ, ಓಕೆ, ಈ ಎಲ್ಲಾ ರಾಷ್ಟ್ರಗಳು ಈ ರೀತಿ ನಡ್ಕೊಬೇಕು. General acknowledgement by states that such conduct abstention is a matter of right and of obligation. ಇವ್ರು ಬೇರೆ ರಾಷ್ಟ್ರಗಳು ಹಿಂಗೆ ನಡ್ಕೊಬೇಕು, ಅದು ನಮ್ಮ ಹಕ್ಕು. ಮತ್ತೆ ಆ ರಾಷ್ಟ್ರ ಹಂಗೆ ನಡ್ಕೊಬೇಕು, ಅದರ ಒಂದು ಬಾಧ್ಯತೆ. ಮತ್ತೆ ನಾವ್ ಹಿಂಗೆ ನಡ್ಕೊಬೇಕು, ಅದು ನಮ್ಮ ಬಾಧ್ಯತೆ. ಬೇರೆ ರಾಷ್ಟ್ರಗಳಿಗೂ ನಾವ್ ಹಿಂಗೆ ನಡ್ಕೊಂತೀವಿ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ಬೋದು, ಅದು ಅವರ ಹಕ್ಕು.
ಸೊ ಹಿಂಗೆ ಮ್ಯೂಚುವಲ್ ರೈಟ್ಸ್ ಅಂಡ್ ಆಬ್ಲಿಗೇಷನ್ಸ್ ಆರ್ ಕ್ರಿಯೇಟೆಡ್ ಬಿಟ್ವೀನ್ ಹೋಮ್, ಬಿಟ್ವೀನ್ ನೇಷನ್ಸ್, ರಾಷ್ಟ್ರಗಳ ನಡುವೆ ಈ ಹಕ್ಕು ಮತ್ತು ಬಾಧ್ಯತೆಗಳು ಶುರುವಾಗ್ತವೆ. ಯಾವಾಗ ಒಂದು ರೂಢಿ ಅಥವಾ ಬಳಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಂಪ್ರದಾಯವಾಗಿ ಮಾರ್ಪಾಟಾದಾಗ ಈ ಎಕ್ಸ್ಪೆಕ್ಟೇಷನ್ ಶುರು ಆಗ್ತದೆ. ಅದರಿಂದ ಅವು ಕಾನೂನಾಗಿರ್ತವೆ. ಯಾವಾಗ ಈ ಎಕ್ಸ್ಪೆಕ್ಟೇಷನ್ ಇರುತ್ತೋ, ಎಕ್ಸ್ಪೆಕ್ಟೇಷನ್ ಇದೆಯಲ್ಲ, ನಿರೀಕ್ಷೆ ಅನ್ನೋದು ಅದು ಸೈಕಾಲಜಿಕಲ್ ಎಲಿಮೆಂಟ್, ಅದು ಮಾನಸಿಕ ಭಾವನೆ. ಸೊ ಅದರಿಂದ ಏನಾಗುತ್ತೆ, ಆ ಒಂದು ರೂಢಿ ಮತ್ತೆ ಬಳಕೆಗಳು ಕೇವಲ ರೂಢಿ ಮತ್ತೆ ಬಳಕೆಗಳಾಗಿ ಉಳಿಯೋದಿಲ್ಲ, ಅವು ಅಂತಾರಾಷ್ಟ್ರೀಯ ಸಾಂಪ್ರದಾಯಿಕ ನಿಯಮವಾಗಿ ಮಾರ್ಪಾಡಾಗಿರ್ತವೆ. ಸೊ ದಿಸ್ ಈಸ್ ಹೌ ಇಟ್ ವರ್ಕ್ಸ್. ಮುಂದುವರಿತಾ, ದಯವಿಟ್ಟು ಅರ್ಥ ಆಗ್ಲಿಲ್ಲ ಅಂದ್ರೆ ಕೇಳಿ. ಒಪಿನಿಯೋ ಜೂರಿಸ್ ಬಗ್ಗೆ ತುಂಬಾ ಸತಿ ಶಾರ್ಟ್ ನೋಟ್ಸ್ ಕೇಳ್ತಾರೆ. ದಿಸ್ ಇಸ್ ವಾಟ್ ಇಸ್ ಒಪಿನಿಯೋ ಜೂರಿಸ್. ಒಪಿನಿಯೋ ಜೂರಿಸ್ ಇಸ್ ಒನ್ ಆಫ್ ದ ಎಲಿಮೆಂಟ್ ವಿಚ್ ಶೋಸ್ ಆಸ್ ಟು ವೆನ್ ಎ usage or a practice is transformed into a or crystallized into a customary rule. Okay. Moving further, opinio juris is a convenient but not an invariable test. ಯಾವ ಒಪಿನಿಯನ್ ಜೂರಿಸ್ ಒಂದೇ ಇದ್ರದ ಮೇಲೆ ನಾವು ಹೇಳಲ್ಲ, ಬಟ್ ಒಪಿನಿಯನ್ ಜೂರಿಸ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಎಲಿಮೆಂಟ್, ಬಹಳ ಪ್ರಮುಖವಾದಂತಹ ಒಂದು ಆಸ್ಪೆಕ್ಟ್, ಏನು ಸೈಕಾಲಜಿಕಲ್ ಆಸ್ಪೆಕ್ಟ್, ಮಾನಸಿಕ ಅಂಶಗಳು. ಇವುಗಳ ಮೂಲಕ ನಾವು ಏನ್ ಮಾಡ್ಬೋದು, ಐಡೆಂಟಿಫೈ ಮಾಡ್ಬೋದು, ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಂಪ್ರದಾಯ ಬೆಳಕಿಗೆ ಬಂದಿದೆಯಾ ಅಥವಾ ಬೆಳೆದು ಬಂದಿದೆಯಾ ಇಲ್ವಾ ಅಂತ ನಾವಲ್ಲಿ ಅದನ್ನ ತೀರ್ಮಾನ ಮಾಡ್ಬೋದು. ಸೊ ಮುಂದುವರಿತಾ, ಒಪಿನಿಯನ್ ಜೂರಿಸ್ distinguishes customs from a course of action followed as a matter of arbitrary choice or for other reasons. ಒಪಿನಿಯನ್ ಜೂರಿಸ್ ಏನ್ ಮಾಡುತ್ತೆ ಅಂದ್ರೆ, ಕೆಲವು ರಾಷ್ಟ್ರಗಳು ಕೆಲವು ರೀತಿ ನಡ್ಕೊಂತವೆ, ಆದ್ರೆ ಅವು ಸ್ವೇಚ್ಛಾಚಾರದಿಂದ ನಡ್ಕೊಂಡಿರ್ತವೆ. ಅದನ್ನ ಸಂಪ್ರದಾಯ ಕ್ರಿಯೆ ಸೃಷ್ಟಿ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಮಾಡಿರಲಿಲ್ಲ. ಯಾವಾಗ ಒಪಿನಿಯನ್ ಜೂರಿಸ್, ನಾವು ಹೇಳೋದು ಇಷ್ಟೋ ಸೈಕಾಲಜಿಕಲ್ ಆಸ್ಪೆಕ್ಟ್ಸ್ ಇದ್ರೆ, ಅದು ಸ್ವೇಚ್ಛಾಚಾರದಿಂದ ಮಾಡೋದಿಲ್ಲ. ಒಂದು ಭಾವನೆ ಇರ್ತದೆ, ಏನೋ ನಿರೀಕ್ಷೆ, ಏನು ಮುಂದಕ್ಕೂ ಹಂಗೆ ನಡ್ಕೊಂತೀನಿ ನಾನು, ಬೇರೆಯವರು ಅದನ್ನ ನಮ್ಮನ್ನ ನಿರೀಕ್ಷಿಸಬಹುದು ಅನ್ನೋ ಭಾವನೆ ಬಂದ್ರೆ, ಆ ಒಂದು ಪ್ರಾಕ್ಟೀಸ್ ಏನಾಗುತ್ತೆ, ಆ ರೂಢಿ ಏನಿದೆಯಲ್ಲ, ಕಸ್ಟಮ್ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಇಲ್ಲಿ ಯಾವಾಗ ಭಾವನೆ ಇರೋದಿಲ್ಲ, ಈ ಸೈಕಾಲಜಿಕಲ್ ಮಾನಸಿಕ ಭಾವನೆಗಳು ಹಿಂಗ್ ಇಲ್ಲದೆ ಇದ್ರಾಗ ಏನೋ ಮನಸ್ಸು ಮಾಡಿದ್ರು ಅಂದ್ರೆ ಅವಾಗ ಅದು ಕಸ್ಟಮ್ ಆಗೋದಿಲ್ಲ. ಸ್ವೇಚ್ಛಾಚಾರದಿಂದ ಮಾಡಿದ ಕಾರ್ಯಗಳು ಮತ್ತೆ ಅಂತಾರಾಷ್ಟ್ರೀಯ ಕಸ್ಟಮ್ಸ್ಗೂ ಇರೋ ಡಿಫ್ರೆನ್ಸೇ ಈ ಸೈಕಾಲಜಿಕಲ್ ಆಸ್ಪೆಕ್ಟ್ಸ್. ಒಪಿನಿಯೋ ಜೂರಿಸ್ ಏನಂದ್ರೆ, ಹೌದು ಇದನ್ನು ನಾವು ನಿಯಮ ಅಂತ ಪರಿಗಣಿಸಿ ನಾವು ಅದನ್ನ ಪಾಲನೆ ಮಾಡ್ತಿದೀವಿ, ನಡ್ಕೊಂತಾ ಇದೀವಿ, ಮತ್ತೆ ಬೇರೆಯವ್ರ ಮುಂದಕ್ಕೂ ನಾವು ಹಿಂಗೆ ನಡ್ಕೊಂತೀವಿ ಅಂತ ಅವರು ನಿರೀಕ್ಷಿಸಬಹುದು ಅಂತ ಈ ಒಂದು ಸೈಕಾಲಜಿಕಲ್ ಆಸ್ಪೆಕ್ಟ್ಸ್ ಇದೆಯಲ್ಲ, ಅದು ಒಂದು ಪ್ರಾಕ್ಟೀಸ್, ಒಂದು ನಡವಳಿಕೆನ ಸಂಪ್ರದಾಯ ಮಾಡುತ್ತೆ. ಆ ಒಪಿನಿಯೋ ಜೂರಿಸ್ ಈ ಒಂದು ಭಾವನೆ ಇಲ್ಲದೆ ಇದ್ರೆ ಅದು ಆ ರಾಷ್ಟ್ರದ ಸ್ವೇಚ್ಛಾಚಾರ ಕೃತ್ಯ ಆಗುತ್ತೆ. ಏನೋ ಮನಸ್ಸು ಇಚ್ಛೆ ಮಾಡಿದಾರೆ ಅವರು, ಅಷ್ಟೇ ಇವಾಗ ಮಾಡಿದ್ದಾರೆ, ನಾಳೆ ರೀತಿ ಬೇರೆ ರೀತಿ ನಡ್ಕೊಂತಾರೆ ಅನ್ನಂಗಾಗುತ್ತೆ. ಸೊ ಒಪಿನಿಯೋ ಜೂರಿಸ್ ಇಸ್ ಅ ಫ್ಯಾಕ್ಟರ್. ಈ ಸೈಕಾಲಜಿಕಲ್ ಆಸ್ಪೆಕ್ಟ್ ಇದೆಯಲ್ಲ, ಮಾನಸಿಕ ಭಾವನೆ ಇದೆಯಲ್ಲ, ಆ ಒಂದು ಅಂಶ ಏನ್ ಮಾಡುತ್ತೆ, ಇಟ್ ಡಿಸ್ಟಿಂಗ್ವಿಷಸ್, ಅದು ಬೇರ್ಪಡಿಸುತ್ತೆ ಸಂಪ್ರದಾಯ ಮತ್ತು ರಾಷ್ಟ್ರಗಳ ಸ್ವೇಚ್ಛಾಚಾರದ ನಡೆಗಳು. ಮನಸೋ ಇಚ್ಛೆ ನಡ್ಕೊಳ್ಳೋ ರೀತಿ ನಡವಳಿಕೆಗಳೇ ಬೇರೆ, ಈ ಅಂತಾರಾಷ್ಟ್ರೀಯ ಸಂಪ್ರದಾಯಬದ್ಧವಾಗಿ ನಡ್ಕೊಳ್ಳೋ ರೀತಿನೇ ಬೇರೆ. ಈ ಒಪಿನಿಯೋ ಜೂರಿಸ್ ಆ ಒಂದು ಬಳಕೆಯ ರೂಢಿಗಳನ್ನ ಕಸ್ಟಮ್ ಆಗಿ ಮಾರ್ಪಾಡಾಗುತ್ತೆ. ಅದಿಲ್ಲ ಅಂದ್ರೆ ಅದು ರಾಷ್ಟ್ರಗಳ ಸ್ವೇಚ್ಛಾಚಾರದ ನಡೆಗಳಾಗಿ ಇರ್ತವೆ, ಅಥವಾ ಬೇರೆ ಯಾವುದೋ ಕಾರಣಕ್ಕೋಸ್ಕರ ನಡ್ಕೊಂಡಿದ್ದಾರೆ, ಅದು ಸಂಪ್ರದಾಯ ಅಲ್ಲ ಅಂತ ಪರಿಗಣಿಸ್ತಾರೆ. ಇನ್ ದಿಸ್ ವೇ ಇಟ್ ವರ್ಕ್ಸ್. ಮತ್ತೆ ಒಪಿನಿಯೋ ಜೂರಿಸ್ ಇಸ್ ಎ ಮ್ಯಾಟರ್ ಆಫ್ ಇನ್ಫರೆನ್ಸ್. ಈ ಒಪಿನಿಯೋ ಜೂರಿಸ್ ಅಥವಾ ಈ ಸೈಕಾಲಜಿಕಲ್ ಆಸ್ಪೆಕ್ಟ್ ಇದೆಯಲ್ಲ, ಅದು ಒಂದು ಊಹೆ ಫ್ರಮ್ ಆಲ್ ದ ಸರ್ಕಮ್ಸ್ಟೆನ್ಸ್. ಅಲ್ಲಿ ಒಂದು ಸೈಕಾಲಜಿಕಲ್ ಆಸ್ಪೆಕ್ಟ್ ಇದೆಯೋ ಇಲ್ವೋ, ಒಪಿನಿಯೋ ಜೂರಿಸ್ ಇದೆಯೋ ಇಲ್ವೋ ಅನ್ನೋದೇನು, ಅದು ಒಂದು ಇನ್ಫರೆನ್ಸ್, ಒಂದು ಊಹೆ. ಅಂಡ್ ಎಲ್ಲಿ ಹೆಂಗ್ ಅದನ್ನ ಕಂಡುಹಿಡ್ಕೊಬಹುದು ಅಥವಾ ಹೆಂಗ್ ಅದನ್ನ ಗ್ರಹಿಸಬಹುದು ಅಂದ್ರೆ, ಫ್ರಮ್ ಆಲ್ ದ ಸರ್ಕಮ್ಸ್ಟೆನ್ಸಸ್, ಆ ಸಂದರ್ಭಾನುಸಾರವಾಗಿ ನಾವು ತೀರ್ಮಾನ ಮಾಡ್ಬೋದು. ಏನಂದ್ರೆ, ಹೌದು ಅಲ್ಲಿ ಒಂದು ಸೈಕಾಲಜಿಕಲ್ ಆಸ್ಪೆಕ್ಟ್ ಇದೆ, ಒಪಿನಿಯೋ ಜೂರಿಸ್ ಇದೆಯೋ ಇಲ್ಲೋ ಅನ್ನೋದನ್ನ ಸಂದರ್ಭಗಳು ನೋಡಿ ಅಲ್ಲಿ ಒಟ್ಟಾರು ಚಟುವಟಿಕೆಗಳಿದೆ ಅಲ್ಲ, ರಾಷ್ಟ್ರಗಳ ಎಲ್ಲ ಚಟುವಟಿಕೆಗಳು, ಅದನ್ನ ಗಮನಿಸಿದ್ರೆ ನಮ್ಗೆ ಗೊತ್ತಾಗತ್ತೆ ಅಲ್ಲೊಂದು ಅಂತಾರಾಷ್ಟ್ರೀಯ ಸಂಪ್ರದಾಯ ಸೃಷ್ಟಿಯಾಗಿದ್ಯಾ ಇಲ್ವಾ ಅನ್ನೋದು. ಮುಂದುವರಿತಾ, ಒಪಿನಿಯೋ ಜೂರಿಸ್ ಮಸ್ಟ್ ಬಿ ಪ್ರೂವ್ಡ್. ಈ ಸೈಕಾಲಜಿಕಲ್ ಆಸ್ಪೆಕ್ಟ್ಸ್ ಯಾವ್ದಾರ ಒಂದು ನಿಯಮ ಇದೆ ಅಂತ ಯಾರು ಹೇಳಿ ಅದ್ರ ಮೂಲಕ ಪರಿಹಾರಗಳನ್ನ ಕೇಳ್ತಿದ್ದಾರೆ, ಅಥವಾ ಅದ್ರ ಮೂಲಕ ಏನಾರ ಒಂದು ನ್ಯಾಯ ಕೇಳಿ ಅಂತ ಏನಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಏನಾರ ಯಾರ ಪರಿಹಾರಗಳು ಕೇಳ್ತಾ ಇದ್ರೆ, ಅವರು ಪ್ರೂವ್ ಮಾಡ್ಬೇಕೇನಂದ್ರೆ ಒಪಿನಿಯೋ ಜೂರಿಸ್ ಇದೆ ಅಂತ. ದೇ ಹ್ಯಾವ್ ಟು ಶೋ ದಟ್ ದೇರ್ ಇಸ್ ಒಪಿನಿಯೋ ಜೂರಿಸ್. ಎವಿಡೆನ್ಸ್ ಮೂಲಕ ಪ್ರೂವ್ ಮಾಡಬೇಕು. ಹೆಂಗೆ? ದೇರ್ ಆರ್ ಡಿಫರೆಂಟ್ ವೇಸ್ ಇನ್ ವಿಚ್ ಯು ಕ್ಯಾನ್ ಪ್ರೂವ್ ದಟ್ ದೇರ್ ಇಸ್ ಒಪಿನಿಯೋ ಜೂರಿಸ್, ಸೈಕಾಲಜಿಕಲ್ ಆಸ್ಪೆಕ್ಟ್, ಬೈ ಸ್ಯಾಟಿಸ್ಫ್ಯಾಕ್ಟರಿ ಎವಿಡೆನ್ಸ್
ಬಹಳ ಸಾಕ್ಷಿ ಕೊಟ್ಟು ಅದನ್ನ ಸಾಬೀತುಪಡಿಸ್ಬೇಕು. ಹಿಂಗೆ ಬೈ ಸ್ಯಾಟಿಸ್ಫ್ಯಾಕ್ಟರಿ ದಟ್ ಏನಂತ ಅಲೀಜ್ಡ್ ರೂಲ್ ಈಸ್ ಆಫ್ ಸಚ್ ಎ ನೇಚರ್ ಅಂಡ್ ಹ್ಯಾಸ್ ಬೀನ್ ಸೋ ವೈಡ್ಲಿ ಅಂಡ್ ಜನರಲಿ ಅಕ್ಸೆಪ್ಟೆಡ್. ಆ ಒಂದು ನಿಯಮ ಇದೆಯಲ್ಲ ಅದನ್ನ ಯಾವ ರೀತಿ ಒಂದು ಅದರ ಸ್ವಭಾವ ಹೆಂಗಿದೆ ಅಂದ್ರೆ ಹ್ಯಾಸ್ ಬೀನ್ ಸೋ ವೈಡ್ಲಿ ಅಂಡ್ ಜನರಲಿ ಅಕ್ಸೆಪ್ಟೆಡ್. ಎಷ್ಟರ ಮಟ್ಟಕ್ಕೆ ಅದನ್ನ ಸಾಮಾನ್ಯವಾಗಿ ಎಲ್ಲಾ ರಾಷ್ಟ್ರಗಳು ಆ ಒಂದು ನಿಯಮನ ಒಪ್ಕೊಂಡ್ಬಿಟ್ಟಿದಾವೆ ಅದನ್ನ ಪ್ರೂವ್ ಮಾಡಬೇಕು. ಅಂಡ್ ದಟ್ ಇಟ್ ಹಾರ್ಡ್ಲಿ ಸಪೋಸ್ ದಟ್ ಎನಿ ಸಿವಿಲೈಸ್ಡ್ ಸ್ಟೇಟ್ ವುಡ್ ರೆಪ್ಯುಡಿಯೇಟ್. ಯಾವುದೇ ನಾಗರಿಕ ರಾಷ್ಟ್ರವಾಗ್ಲಿ ಈ ನಿಯಮನ ಉಲ್ಲಂಘನೆ ಮಾಡಲ್ಲ ಅಥವಾ ಅದನ್ನ ಧಿಕ್ಕರಿಸೋದಿಲ್ಲ. ಅಷ್ಟರ ಮಟ್ಟಕ್ಕೆ ಈ ಒಂದು ಸಾಂಪ್ರದಾಯಿಕ ನಿಯಮ ತನ್ನನ್ನು ತಾನು ಎಸ್ಟಾಬ್ಲಿಷ್ ಮಾಡ್ಕೊಂಡಿದೆ, ತನ್ನನ್ನು ತಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಒಂದು ಬೇರನ್ನ ಬಿಟ್ಟಿದೆ ಅನ್ನೋದನ್ನ ಪ್ರೂವ್ ಮಾಡಬೇಕು. ಸೊ ದಟ್ ದ ಕನ್ಸರ್ನ್ ಅಥಾರಿಟೀಸ್ ಯಾರು ನ್ಯಾಯ ತೀರ್ಮಾನ ಮಾಡ್ಬೇಕು ಅಂತಿದಾರಲ್ಲ ಅವ್ರು ನ್ಯಾಯ ತೀರ್ಮಾನ ಮಾಡಿ ತೀರ್ಪುಗಳನ್ನ ಕೊಡ್ಬೋದು. ಏನಂತ, ಹೌದು ಇಂಥ ಒಂದು ಸಂಪ್ರದಾಯ ಇದೆ, ಅಂತಾರಾಷ್ಟ್ರೀಯ ಸಂಪ್ರದಾಯವಾಗಿ ಮಾರ್ಪಾಡಾಗಿದೆ ಒಂದು ರೂಢಿ ಮತ್ತು ನಡವಳಿಕೆಗಳು ಅಂತ ತೀರ್ಮಾನ ತಗೊಬಹುದು. ಸೊ ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಸೈಕಾಲಜಿಕಲ್ ಆಸ್ಪೆಕ್ಟ್. ಮೊದಲನೇದು ಮೆಟೀರಿಯಲ್ ಆಸ್ಪೆಕ್ಟ್. ತುಂಬಾ ದಿವಸದಿಂದ ಎಲ್ಲಾ ರಾಷ್ಟ್ರಗಳು ಸಾಮಾನ್ಯ ಈ ನಿಯಮ ಪಾಲನೆ ಮಾಡ್ಕೊಂಡ್ ಬಂದಿರಬೇಕು, ಮೆಟೀರಿಯಲ್ ಆಸ್ಪೆಕ್ಟ್. ಮತ್ತೆ ಅಲ್ಲಿಂದ ಡಿಪಾರ್ಚರ್, ಅದನ್ನ ಬಿಟ್ಟು ಅಡ್ಡಸರಿಸಿ ಬೇರೆ ರೀತಿ ಬಿಹೇವ್ ಮಾಡಿರಬಾರ್ದು. ಇದು ಮೆಟೀರಿಯಲ್ ಆಸ್ಪೆಕ್ಟ್ಸ್. ಸೈಕಾಲಜಿಕಲ್ ಆಸ್ಪೆಕ್ಟ್, ಒಪಿನಿಯನ್ ಜೂರೀಸ್, ಯಾಕೆ ಆ ನಿಯಮ ಯಾಕೆ ಆ ರೀತಿ ನಡ್ಕೊಂತಿದ್ದಾರೆ, ಅವರ ಭಾವನೆ ಏನು ಅಂದ್ರೆ ಅದು ನಿಯಮ, ಅದರಿಂದ ನಡ್ಕೊಂತಿದೀವಿ, ಕೇವಲ ತಮ್ಮ ಇಚ್ಛೆಯಿಂದ ಅದ್ ಮಾಡ್ತಿದೀವಿ ಅಂತೆಲ್ಲ ಅದನ್ನ ನಾವು ಒಂದು ನಿಯಮ ಅಂತ ಪರಿಗಣಿಸ್ಬಿಟ್ಟು ಪಾಲನೆ ಮಾಡ್ತಾ ಇದೀವಿ. ಅವಾಗ ಅದು ಒಪಿನಿಯನ್ ಜೂರೀಸ್ ಆಗ್ತದೆ. ಅದು ಆ ಒಂದು ಆ ನಡವಳಿಕೆ ಅಂತಾರಾಷ್ಟ್ರೀಯ ಸಂಪ್ರದಾಯವಾಗಿದೆ ಅಂತ ನಾವು ಪರಿಗಣಿಸ್ತೀವಿ. ಆದ್ರೆ ಅದನ್ನ ಯಾರು ಹೇಳ್ತಾರೋ ಅದನ್ನ ಪ್ರೂವ್ ಮಾಡ್ಬೇಕು. ಹೌದು ಇಂಥದೊಂದು ಅಂತಾರಾಷ್ಟ್ರೀಯ ನಿಯಮ ಇದೆ ಅಂತ ಪ್ರೂವ್ ಮಾಡ್ಬೇಕು. ಪ್ರೂವ್ ಮಾಡೋದಕ್ಕೆ ಎವಿಡೆನ್ಸ್ ಬೇರೆ ಬೇರೆ ರೀತಿ ಕೊಟ್ಟು ಪ್ರೂವ್ ಮಾಡ್ಬೋದು. ಸೊ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಒಪಿನಿಯನ್ ಜೂರೀಸ್. ದೆನ್ ಜುಡಿಷಿಯಲ್ ಅಪ್ಲಿಕೇಶನ್ ಆಫ್ ಕಸ್ಟಮ್ಸ್. ನಾವು ನೋಡ್ತೀವಿ ಇವಾಗ ಅಲ್ಟಿಮೇಟ್ ಆಗಿ ಜಡ್ಜ್ಗಳೇ ಇದನ್ನ ಅಪ್ಲೈ ಮಾಡ್ಬೇಕು. ಎಲ್ಲ ವ್ಯಾಜ್ಯಗಳು ಬಂದಾಗ ಒಂದು ಕಸ್ಟಮ್ ಇದೆ. ಇವಾಗ ಏನು ನಮ್ಮ ಆಸ್ತಿ ವಿವಾದಗಳು ಇರ್ತದಪ್ಪ, ಪಾರ್ಟಿಷನ್, ನಾವು ನೋಡಿದೀವಿ ಇಂದುಲ ಅಲ್ಲಿ ಕಸ್ಟಮ್ಸ್ ಪ್ರಕಾರ, ಮುಂಚೆ ಕಸ್ಟಮ್ಸ್ ಪ್ರಕಾರ ಪಾರ್ಟಿಷನ್ಸ್ ಆಗಬೇಕಾಯಿತು. ಇವಾಗಂತೂ ನಿಯಮಗಳು ಬಂದಿದೆ, ಅಧಿನಿಯಮದ ಪ್ರಕಾರ ಫಸ್ಟ್ ಡಿಗ್ರಿ ಸೆಕೆಂಡ್ ಡಿಗ್ರಿ ರಿಲೇಟಿವ್ಸ್ ಅದರ ಬೇಸ್ ಮೇಲೆ ಪಾರ್ಟಿಷನ್ ಮಾಡ್ಕೊಂತಾರೆ. ಇದಕ್ಕೆ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿನ ಅಲ್ವಾ ಅನ್ನೋದಕ್ಕೆ ಇವತ್ತು ಕೂಡ ಕಸ್ಟಮ್ಸ್ ಇಸ್ ದ ಬೇಸಿಸ್. ಜಾಯಿಂಟ್ ಫ್ಯಾಮಿಲಿ ಮೇಲೆ ಮಾತ್ರ ಪಾರ್ಟಿಷನ್ ಬರ್ತದೆ. ಈ ಸ್ವಯಾರ್ಜಿತ ಆಸ್ತಿಯಲ್ಲಿ ಅವ್ನು ಯಾರಿಗೆ ಬೇಕಾದ್ರೂ ಕೊಡ್ಬೋದು, ಹೌದಲ್ಲ. ಸೊ ಈ ಸಂಪ್ರದಾಯ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ನ್ಯಾಯಾಲಯ ತೀರ್ಮಾನ ಮಾಡ್ತದೆ. ನ್ಯಾಯಾಲಯ ಸಂಪ್ರದಾಯ ಏನು ಎತ್ತ ಅನ್ನೋದನ್ನ ತೀರ್ಮಾನ ಮಾಡಬಹುದು. ನೋಡಿರ್ಬೋದು ಬಹಳಷ್ಟು ವ್ಯಾಜ್ಯಗಳನ್ನ ನೀವು ಇಂದುಲ ಅಲ್ಲಿ ನೋಡಿದಿರಿ. ಹಂಗೆ ಇಲ್ಲೂ ಕೂಡ ಜುಡಿಷಿಯರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರಗಳ ನಡುವೆ ವ್ಯಾಜ್ಯ ಶುರುವಾದಾಗ ಅಂತಾರಾಷ್ಟ್ರೀಯ ಸಂಪ್ರದಾಯ ಇದೆ ಅಂತ ಯಾರ ಹೇಳಿದ್ರೆ ಅದನ್ನ ಪ್ರೂವ್ ಮಾಡ್ಬೇಕು. ಅವರು ಪ್ರೂವ್ ಮಾಡುವಾಗ ಯಾವ ರೀತಿ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವ್ಯಾಜ್ಯಗಳನ್ನ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು ಅಥವಾ ನ್ಯಾಯಾಲಯಗಳು ತೀರ್ಮಾನ ಮಾಡೋದನ್ನ ನಾವು ಮುಂದಕ್ಕೆ ಡೀಟೇಲ್ ಆಗಿ ಓದೋಣ. ಬೋತ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಕೋರ್ಟ್ಸ್ ಪ್ಲೇ ಇಂಪಾರ್ಟೆಂಟ್ ರೋಲ್ ಇನ್ ಅಪ್ಲಿಕೇಶನ್ ಆಫ್ ಕಸ್ಟಮ್. ಈ ಅಂತಾರಾಷ್ಟ್ರೀಯ ಸಂಪ್ರದಾಯಗಳನ್ನ ವ್ಯಾಜ್ಯ ತೀರ್ಮಾನ ಮಾಡೋದಕ್ಕೆ ಯಾರು ಬಳಸ್ತಾರೆ? ರಾಷ್ಟ್ರೀಯ ನ್ಯಾಯಾಲಯಗಳು ಮತ್ತೆ ಅಂತಾರಾಷ್ಟ್ರೀಯ ನ್ಯಾಯಾಲಯಗಳು ಎರಡೂ ಬಳಸ್ತವೆ. ಸೊ ಇನ್ ಡಿಸ್ಪ್ಯೂಟ್ಸ್ one of the parties claiming that certain rules of customary law international exist must prove, ಅವನು ಪ್ರೂವ್ ಮಾಡ್ತಾನೆ. ಕೋರ್ಟ್ ದೆನ್ ಇನ್ವೆಸ್ಟಿಗೇಟ್ಸ್. ಕೋರ್ಟ್ ಏನ್ ಮಾಡುತ್ತೆ, ಈ ಎಲ್ಲ ನಾವು ಎಷ್ಟೊತ್ತು ತಿಳಿದ್ವಲ್ಲ ಸೈಕಾಲಜಿಕಲ್ ಆಸ್ಪೆಕ್ಟ್ಸ್, ಮೆಟೀರಿಯಲ್ ಆಸ್ಪೆಕ್ಟ್ಸ್ ಎಲ್ಲ ಇದೆಯಾ ಇಲ್ವಾ ಅನ್ನೋದನ್ನ ನೋಡಿ ಆಮೇಲೆ ಒಂದು ಇಂಟರ್ನ್ಯಾಷನಲ್ ಕಸ್ಟಮ್ ಇದೆ ಇಲ್ಲೋ ಅಂತ ತೀರ್ಮಾನ ಮಾಡಿ ಅದ್ರ ಪ್ರಕಾರ ವ್ಯಾಜ್ಯ ತೀರ್ಮಾನ ಮಾಡ್ತದೆ. ಇದಕ್ಕೆ ಒಂದ್ 2 ಎಕ್ಸಾಂಪಲ್ಸ್ ಇದೆ. ಅದು ಪ್ಯಾಕ್ವೆಟ್ ಹ್ಯಾಬಾನಾಸ್ ಕೇಸ್ ಮತ್ತೆ ಲೋಟಸ್ ಕೇಸ್, ವೆರಿ ಫೇಮಸ್ ಕೇಸಸ್. ಇವನ್ನ ನಾವು ಡೀಟೇಲ್ ಆಗಿ ಮುಂದಿನ ಕ್ಲಾಸ್ ಅಲ್ಲಿ ನೋಡೋಣ. ಕೋರ್ಟ್ಸ್ ಎಕ್ಸಾಮಿನ್ ದ ಮೆಟೀರಿಯಲ್ ಸಚ್ ಆಸ್ ಟ್ರೀಟೀಸ್, ಪ್ರಾಕ್ಟೀಸಸ್ ಸ್ಟೇಟ್ಸ್, diplomatic correspondence, decisions of state courts and juristic writings to decide whether there is an international custom has been evolved through state practices and state usages. The court will attest the jural qualities to the custom by taking into this consideration. ಈ ಕೆಲವು ಮೇಲೆ ತಿಳಿಸಿದ ಅಂಶಗಳನ್ನ ಗಮನಿಸಿಕೊಂಡು ರಾಷ್ಟ್ರ ಅಲ್ಲ, ಈ ನ್ಯಾಯಾಲಯಗಳು ತೀರ್ಮಾನ ಮಾಡ್ತವೆ ಏನಂತ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಂಪ್ರದಾಯವಾಗಿ ಒಂದು ಹೊರಹೊಮ್ಮಿದೆಯಾ ಇಲ್ವಾ ಅಂತ ಒಂದು ರೂಢಿನ ತೀರ್ಮಾನ ಮಾಡ್ತಾರೆ. ಅದ್ರ ಬಗ್ಗೆ ಇನ್ನೂ ಡೀಟೇಲ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಏನಾದ್ರು ಡೌಟ್ಸ್ ಇದ್ರೆ ಕೇಳಿ, ಅದರ್ವೈಸ್ ವಿಲ್ ಸ್ಟಾಪ್. ಇಫ್ ಯು ಹ್ಯಾವ್ ಡೌಟ್ಸ್ ವಿಲ್ ಕಂಟಿನ್ಯೂ. ಇನ್ನೊಂದು ಬೇಕಾದ್ರೆ ಇನ್ನೊಂದು ಜೊತೆ ಜಾಯ್ನ್ ಆಗಿರಿ. ಯು ಹ್ಯಾವ್ ಡೌಟ್ಸ್ ಯು ಪ್ಲೀಸ್ ಆಸ್ಕ್. Okay, we will stop then and we'll continue it in the next class. ಪ್ಯಾಕ್ವೆಟ್ ಹ್ಯಾಬಾನಾ ಕೇಸ್ನ ನೆಕ್ಸ್ಟ್ ನಾಳೆ ಡಿಸ್ಕಷನ್ ಮಾಡೋಣ. ಏನೋ ಡೌಟ್ ಇದ್ರೆ ಹೇಳಿ.
Hello? No doubt, sir. Okay. No doubt, sir. Okay. We'll start then. Thank you.